ನಮ್ಮ ಕನಸುಗಳನ್ನು ನನಸು ಮಾಡಲು ನಾವು ಮೊದಲು ಅವುಗಳನ್ನು ಸಂಪೂರ್ಣವಾಗಿ ನಂಬಬೇಕು. ನಿಮ್ಮ ಮನಸ್ಸಿನಲ್ಲಿ ನೀವು ಸೃಷ್ಟಿಸುವುದೇ ನಿಮ್ಮ ಜೀವನದಲ್ಲಿ ನೀವು ಸಾಧಿಸುವುದು. ನೀವು ಕಲ್ಪಿಸಿಕೊಂಡದ್ದನ್ನು ನಿಜ ಜೀವನದಲ್ಲಿ ಸಾಧಿಸಲು ಸಾಧ್ಯ. ಶ್ರೀಮಂತಿಕೆ ಕೇವಲ ಹಣೆಬರಹವಲ್ಲ, ಅದು ನಮ್ಮ ಆಲೋಚನೆಗಳ ಸೃಷ್ಟಿಯೆಂದು ಅರಿತ ಕ್ಷಣ ನಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಪುಸ್ತಕಧಾರೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ನಿಮ್ಮ ಜೀವನವನ್ನು ಆರ್ಥಿಕವಾಗಿ ಮತ್ತು ವೈಯಕ್ತಿಕವಾಗಿ ಸಂಪೂರ್ಣವಾಗಿ ಪರಿವರ್ತಿಸುವ ಶಕ್ತಿ ಹೊಂದಿರುವ ಒಂದು ಅಮೋಘ ಕೃತಿಯನ್ನು ವಿಶ್ಲೇಷಿಸುತ್ತಿದ್ದೇವೆ. ಆ ಕೃತಿಯೇ ನೆಪೋಲಿಯನ್ ಹಿಲ್ ಅವರ ಮಹಾಕೃತಿ ಥಿಂಕ್ ಅಂಡ್ ಗ್ರೋ ರಿಚ್. ನೀವು ಸಹ ಜೀವನದಲ್ಲಿ ಅಪಾರ ಸಂಪತ್ತು, ಗೌರವ, ಉತ್ತಮ ವ್ಯಕ್ತಿತ್ವ, ನೆಮ್ಮದಿ ಮತ್ತು ಸಂತೋಷವನ್ನು ಬಯಸುತ್ತಿದ್ದರೆ ಈ ಪುಸ್ತಕವು ನಿಮಗೆ ಸ್ಪಷ್ಟವಾದ ಮಾರ್ಗದರ್ಶನ ನೀಡುತ್ತದೆ. ಈ ಅದ್ಭುತ ಪುಸ್ತಕದ ಮೂಲಕ ಲೇಖಕರು ಸಂಪತ್ತನ್ನು ಗಳಿಸಿದ ನೂರಾರು ಅಸಾಮಾನ್ಯ ವ್ಯಕ್ತಿಗಳ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇದು ಕೇವಲ ಒಂದು ಪುಸ್ತಕದ ಸಾರಾಂಶವಲ್ಲ, ಬದಲಿಗೆ ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಅವಕಾಶವಾಗಿದೆ. ಈ ಮಹಾನ್ ಗ್ರಂಥದ ಲೇಖಕರಾದ ನೆಪೋಲಿಯನ್ ಹಿಲ್ ಅವರು ತಮ್ಮ ಯಶಸ್ಸಿನ ಪಯಣವನ್ನು ಪ್ರಾರಂಭಿಸಿದಾಗ ಕೇವಲ ಚಿಕ್ಕ ಮಗುವಾಗಿದ್ದರು. ಆ ಸಮಯದಲ್ಲಿ ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ಆಂಡ್ರೂ ಕಾರ್ನೆಗಿ ಅವರು ಹಿಲ್ ಅವರಿಗೆ ಒಂದು ಮಹತ್ವದ ರಹಸ್ಯವನ್ನು ತಿಳಿಸಿದರು. ಇದೇ ರಹಸ್ಯವನ್ನು ಬಳಸಿ ಅನೇಕ ಶ್ರೀಮಂತ ಜನರು ತಮ್ಮ ಅದೃಷ್ಟವನ್ನು ತಾವೇ ಬರೆದುಕೊಂಡಿದ್ದರು. ಈ ರಹಸ್ಯವನ್ನು ಪೂರ್ಣವಾಗಿ ಅನ್ವೇಷಿಸಲು ನೆಪೋಲಿಯನ್ ಹಿಲ್ ಅವರು ಹಲವು ವರ್ಷಗಳ ಕಾಲ ಕಷ್ಟಪಟ್ಟರು. ಅಂತಿಮವಾಗಿ ಯಾವುದೇ ವೃತ್ತಿ ಅಥವಾ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಎಂಬ ಸತ್ಯ ಅವರಿಗೆ ಮನವರಿಕೆಯಾಯಿತು. ಹೆಚ್ಚು ಓದಿಲ್ಲದ ಅಥವಾ ಅಕ್ಷರಜ್ಞಾನ ಇಲ್ಲದ ವ್ಯಕ್ತಿಯೂ ಸಹ ಸಂಪದ್ಭರಿತರಾಗಲು ಸಾಧ್ಯ ಎಂದು ಅವರು ಕಂಡುಕೊಂಡರು. ಈ ರಹಸ್ಯವನ್ನು ತಮ್ಮ ಓದುಗರೊಂದಿಗೆ ಹಂಚಿಕೊಳ್ಳಲು ಲೇಖಕರು ಬಯಸಿದರು. ಈ ಪುಸ್ತಕವು ಆ ರಹಸ್ಯವನ್ನು ತಿಳಿದುಕೊಳ್ಳಲು ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಲು ಸಿದ್ಧರಿರುವವರಿಗಾಗಿ ಇದೆ. ಯಶಸ್ಸು ಪಡೆಯಲು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಪ್ರಾರಂಭಿಸಬೇಕು ಮತ್ತು ಹೇಗೆ ಅದನ್ನು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರಬೇಕು ಎಂಬುದನ್ನು ನೀವು ಈ ಪುಸ್ತಕದಲ್ಲಿ ತಿಳಿಯುತ್ತೀರಿ. ಈ ಪುಸ್ತಕದ ಪ್ರತಿಯೊಂದು ಅಧ್ಯಾಯದಲ್ಲಿ ನೆಪೋಲಿಯನ್ ಹಿಲ್ ಅವರು ಕೆಲವು ನಿರ್ದಿಷ್ಟ ಹಂತಗಳನ್ನು ಹೇಳಿದ್ದಾರೆ. ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಯಾರಾದರೂ ತಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು. ಎಲ್ಲಾ ಪ್ರಗತಿ ಮತ್ತು ಸಂಪತ್ತಿನ ಆರಂಭವು ಒಂದೇ ಒಂದು ಆಲೋಚನೆಯಿಂದ ಪ್ರಾರಂಭವಾಗುತ್ತದೆ. ಮತ್ತು ಆ ಮೊದಲ ಹೆಜ್ಜೆ ಏನೆಂದರೆ ಇಚ್ಛೆ, ಅಂದರೆ ಆಳವಾದ ಬಯಕೆ, ಡಿಸೈರ್. ಒಂದು ಆಳವಾದ ಇಚ್ಛೆ, ಡಿಸೈರ್. ಯಾವುದೇ ಒಂದು ವಿಷಯವನ್ನು ನೀವು ಇಡೀ ಹೃದಯದಿಂದ ಬಯಸಿದಾಗ ಅದು ನಿಮ್ಮ ಮುಂದೆ ವಾಸ್ತವವಾಗಿ ಮೂಡಿಬರುತ್ತದೆ. ನಿಮ್ಮ ಕನಸುಗಳ ಬಗ್ಗೆ ಪದೇ ಪದೇ ಆಲೋಚಿಸುವುದರಿಂದ ಅವುಗಳನ್ನು ಸಾಧಿಸುವ ಮಾರ್ಗಗಳನ್ನು ನೀವು ಹುಡುಕಲು ಪ್ರಾರಂಭಿಸುತ್ತೀರಿ. ಇಲ್ಲಿ ಒಂದು ಪ್ರಮುಖ ಪರಿಕಲ್ಪನೆ ಇದೆ. ಅದನ್ನು ಹಣದ ಮನಿ ಕಾನ್ಷಿಯಸ್ನೆಸ್ ಎಂದು ಕರೆಯಲಾಗುತ್ತದೆ. ಇದರರ್ಥ ಹಣದ ಕಡೆಗೆ ನಿಮ್ಮ ಗಮನ ಕೇಂದ್ರೀಕೃತವಾಗಿರುವುದು. ನೀವು ಬಹಳಷ್ಟು ಹಣವನ್ನು ಗಳಿಸುವ ಇಚ್ಛೆಯನ್ನು ಮನಸ್ಸಿನಲ್ಲಿ ಹೊಂದಿದಾಗ ಅದು ನಿಮ್ಮ ಮನಸ್ಸಿನ ಒಂದು ವಿಶೇಷ ಸ್ಥಿತಿಯಾಗುತ್ತದೆ. ಆಗ ನೀವು ಈಗಾಗಲೇ ಶ್ರೀಮಂತರಾಗಿದ್ದೀರಿ ಎಂದು ಭಾವಿಸಲು ಪ್ರಾರಂಭಿಸುತ್ತೀರಿ. ಒಮ್ಮೆ ನೀವು ಹಣದ ಅರಿವನ್ನು ಬೆಳೆಸಿಕೊಂಡರೆ ಹಣ ಗಳಿಸುವ ಅವಕಾಶಗಳು ತಾನಾಗಿಯೇ ನಿಮ್ಮ ಬಳಿಗೆ ಬರಲು ಪ್ರಾರಂಭಿಸುತ್ತವೆ. ಈ ಹಣದ ಅರಿವನ್ನು ನಿಮ್ಮಲ್ಲಿ ಖಚಿತವಾಗಿ ಮೂಡಿಸುವ 6 ಹಂತಗಳನ್ನು ಲೇಖಕರು ತಿಳಿಸಿದ್ದಾರೆ. 1ನೇ ಹಂತ, ನೀವು ಎಷ್ಟು ಹಣ ಗಳಿಸಲು ಬಯಸುತ್ತೀರಿ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ. ಕೇವಲ ನನಗೆ ಬಹಳಷ್ಟು ಹಣ ಬೇಕು ಎಂದು ಹೇಳಿದರೆ ಸಾಲದು. ನಿಮ್ಮ ಕನಸು ನನಸಾಗಲು ಒಂದು ನಿಖರವಾದ ಮೊತ್ತವನ್ನು ನೀವು ಆಲೋಚಿಸಬೇಕು. 2ನೇ ಹಂತ, ಆ ನಿರ್ದಿಷ್ಟ ಮೊತ್ತದ ಹಣವನ್ನು ಗಳಿಸಲು ನೀವು ಏನು ಕೊಡಲು ಸಿದ್ಧರಿದ್ದೀರಿ ಎಂಬುದನ್ನು ನಿರ್ಧರಿಸಿ, ಏಕೆಂದರೆ ಈ ಜಗತ್ತಿನಲ್ಲಿ ಏನೂ ಉಚಿತವಾಗಿ ಸಿಗುವುದಿಲ್ಲ. 3ನೇ ಹಂತ, ನೀವು ನಿರ್ಧರಿಸಿದ ಆ ಮೊತ್ತವನ್ನು ಗಳಿಸುವ ದಿನಾಂಕವನ್ನು ನಿಗದಿಪಡಿಸಿ. 4ನೇ ಹಂತ, ಆ ಮೊತ್ತವನ್ನು ಗಳಿಸಲು ಒಂದು ಸ್ಪಷ್ಟವಾದ ಯೋಜನೆಯನ್ನು ತಯಾರಿಸಿ. ನಂತರ ಯಾವುದೇ ಹಿಂಜರಿಕೆ ಇಲ್ಲದೆ ಆ ಯೋಜನೆಯ ಮೇಲೆ ಕೆಲಸ ಮಾಡಲು ತಕ್ಷಣ ಪ್ರಾರಂಭಿಸಿ. ನೀವು ಸಿದ್ಧರಾಗಿರುವಿರಾ ಅಥವಾ ಇಲ್ಲವೋ ಎಂಬ ಚಿಂತೆ ಬೇಡ, ಕೆಲಸ ಶುರು ಮಾಡಿ. 5ನೇ ಹಂತ, ನಿಮ್ಮ ಈ ಸಂಪೂರ್ಣ ಯೋಜನೆಯನ್ನು ಎಲ್ಲೋ ಒಂದು ಕಡೆ ಬರೆದಿಡಿ. ನಿಮಗೆ ಎಷ್ಟು ಬೇಕು, ಯಾವಾಗ ಬೇಕು ಮತ್ತು ಆ ಯೋಜನೆ ಏನು, ಇವೆಲ್ಲವೂ ಕಾಗದದ ಮೇಲೆ ಇರಬೇಕು. 6ನೇ ಹಂತ, ಈ ಲಿಖಿತ ಹೇಳಿಕೆಯನ್ನು ದಿನಕ್ಕೆ 2 ಬಾರಿ ಓದಿ ಮತ್ತು ಅದನ್ನು ಸಂಪೂರ್ಣವಾಗಿ ಅನುಭವಿಸಿ. ಮುಂಜಾನೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮೊದಲು ಇದನ್ನು ಓದಿ. ನೀವು ಈಗಾಗಲೇ ಆ ಮೊತ್ತವನ್ನು ಪಡೆದುಕೊಂಡಿದ್ದೀರಿ ಎಂದು ಕಲ್ಪನೆ ಮಾಡಿಕೊಳ್ಳಿ ಮತ್ತು ಅನುಭವಿಸಿ. ನಿಮಗೆ ನಿಜವಾಗಿಯೂ ಶ್ರೀಮಂತರಾಗುವ ಇಚ್ಛೆ ಇದ್ದರೆ ಈ ಹಂತಗಳನ್ನು ಅನುಸರಿಸುವುದು ಕಷ್ಟವಾಗುವುದಿಲ್ಲ. ಈ ರೀತಿ ನಿರಂತರವಾಗಿ ಅಭ್ಯಾಸ ಮಾಡುವುದರಿಂದ ನೀವು ನಿಧಾನವಾಗಿ ಹಣದ ಅರಿವನ್ನು ಬೆಳೆಸಿಕೊಳ್ಳುತ್ತೀರಿ. ನಿಮ್ಮ ಆಲೋಚನೆಗಳನ್ನು ಪುನರಾವರ್ತಿಸುತ್ತಾ ಇರಿ. ಆಗ ನೀವು ಬಯಸಿದ ಹಣವು ವಾಸ್ತವವಾಗಿ ನಿಮ್ಮ ಬಳಿ ಇದೆ ಎಂಬುದನ್ನು ನೀವು ಕಂಡುಕೊಳ್ಳುತ್ತೀರಿ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆ ಒಂದು ದೊಡ್ಡ ಕನಸು ಇರುತ್ತದೆ ಎಂಬುದನ್ನು ನೆನಪಿಡಿ. ನಾವು ಯಾವುದನ್ನು ನಂಬುತ್ತೇವೆಯೋ ವಿಶ್ವದಲ್ಲಿನ ಒಂದು ಶಕ್ತಿಯು ನಮ್ಮನ್ನು ಆ ವಿಷಯಗಳ ಹತ್ತಿರ ತರುತ್ತದೆ. ನಾವು ಸಕಾರಾತ್ಮಕವಾಗಿ ಆಲೋಚಿಸಿದಾಗ ಒಳ್ಳೆಯ ವಿಷಯಗಳು ತಾನಾಗಿಯೇ ಸಂಭವಿಸುತ್ತವೆ. ನಕಾರಾತ್ಮಕ ಚಿಂತನೆಗಳು ನಮ್ಮನ್ನು ಕೆಟ್ಟ ಪರಿಸ್ಥಿತಿಗಳಿಗೆ ದೂಡುತ್ತವೆ. ಕೆಟ್ಟ ಅದೃಷ್ಟ ಅಥವಾ ದುರದೃಷ್ಟ ಎಂಬುದು ನಿಜವಾಗಿ ಇಲ್ಲ. ನಾವು ಯಾವುದನ್ನು ನಂಬುತ್ತೇವೆ ಎಂಬುದು ಮಾತ್ರ ಮುಖ್ಯ. ಕೆಲವರು ಯಾವುದೇ ಕಾರಣವಿಲ್ಲದೆ ತಮ್ಮನ್ನು ತಾವು ದುರದೃಷ್ಟವಂತರು ಎಂದು ನಂಬುತ್ತಾರೆ.
ಇನ್ನೂ ಕೆಲವರು ತಾವು ಸದಾ ಬಡವರಾಗಿಯೇ ಇರುತ್ತೇವೆ ಎಂದು ಭಾವಿಸುತ್ತಾರೆ. ನಮ್ಮ ಪರಿಸ್ಥಿತಿಗಳು ಎಂದಿಗೂ ಬದಲಾಗುವುದಿಲ್ಲ ಎಂದು ನಾವು ನಂಬಿದರೆ ಅದರರ್ಥ ನಾವೇ ನಮ್ಮ ದುರದೃಷ್ಟದ ಕಥೆಯನ್ನು ಬರೆಯುತ್ತಿದ್ದೇವೆ. ನಾವು ನಮ್ಮ ಮನಸ್ಸನ್ನು ಹೇಗೆ ಸಿದ್ಧಪಡಿಸುತ್ತೇವೆಯೋ ಹಾಗೆಯೇ ಅದನ್ನು ವಾಸ್ತವ ಜೀವನದಲ್ಲಿ ನೋಡುತ್ತೇವೆ. ನಿಮ್ಮ ಮನಸ್ಸಿನಲ್ಲಿ ಭಯ ಮತ್ತು ಅನುಮಾನಗಳನ್ನು ನೆಲೆಸಲು ಬಿಟ್ಟರೆ ನೀವು ಸದಾ ಭಯಪಡುತ್ತೀರಿ ಮತ್ತು ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರುವುದಿಲ್ಲ. ಈ ರೀತಿ ಮಾಡುವುದರಿಂದ ನೀವು ನಿಮ್ಮನ್ನು ಒಂದು ಗಡಿಯೊಳಗೆ ಬಂಧಿಸಿಕೊಳ್ಳುತ್ತೀರಿ. ಇದರಿಂದ ಹೊರಬರುವುದು ಕಷ್ಟವಾಗುತ್ತದೆ. ಹಣದ ಅರಿವನ್ನು ಬೆಳೆಸಿಕೊಳ್ಳಲು ನಿಮ್ಮ ಮೇಲೆ ನಿಮಗೆ ನಂಬಿಕೆ, ಬಿಲೀಫ್ ಇರುವುದು ಅತ್ಯಗತ್ಯ. ನಿಮ್ಮನ್ನು ನೀವು ಪ್ರತಿಕ್ಷಣ ಶ್ರೀಮಂತರು ಎಂದು ಭಾವಿಸಿ ಮತ್ತು ನಂಬಿ. ಒಂದು ದಿನ ನೀವು ಅಪಾರ ಹಣ ಗಳಿಸುತ್ತೀರಿ ಎಂದು ನಿಮ್ಮ ನಂಬಿಕೆ ಇಡಿ. 2. ವಿಶ್ವಾಸ, ಫೇತ್. ನಾವು ನಮ್ಮ ಆಲೋಚನೆಗಳ ಪ್ರತಿರೂಪವಾಗಿದ್ದೇವೆ. ನಾವು ನಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳನ್ನು ತುಂಬುತ್ತೇವೆಯೋ ಅದೇ ನಮ್ಮ ವಾಸ್ತವವಾಗುತ್ತದೆ. ಬಡವರಾಗಿದ್ದೇವೆ ಎಂದು ನಿರಂತರವಾಗಿ ಯೋಚಿಸುವ ಜನರು ಎಂದಿಗೂ ಶ್ರೀಮಂತರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಬಡತನವನ್ನು ಆರಿಸುತ್ತೀರೋ ಅಥವಾ ಶ್ರೀಮಂತಿಕೆಯನ್ನು ಆರಿಸುತ್ತೀರೋ ಎಂಬುದು ನಿಮ್ಮ ಕೈಯಲ್ಲಿದೆ. ಒಮ್ಮೆ ಶ್ರೀಮಂತರಾಗುವ ಕಲ್ಪನೆಯನ್ನು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ಸ್ಥಾಪಿಸಿದರೆ ನಿಮ್ಮ ನಂಬಿಕೆಯು ನಿಮ್ಮೆದುರಿನ ಎಲ್ಲಾ ಮಿತಿಗಳನ್ನು ತೆಗೆದುಹಾಕುತ್ತದೆ ಮತ್ತು ಯಶಸ್ಸಿನ ಹಾದಿಯಲ್ಲಿ ನಿಮ್ಮನ್ನು ಮುನ್ನಡೆಸುತ್ತದೆ. ಒಮ್ಮೆ ನೀವು ನಿಮ್ಮ ಆಕಾಂಕ್ಷೆಗಳ ಬಗ್ಗೆ ಉತ್ಸಾಹಭರಿತರಾಗಲು ಕಲಿತರೆ ಮುಂದಿನ ಹಂತವು ವಿಶ್ವಾಸ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು. ಇದರ ಮೂಲಕ ನಿಮ್ಮ ಗುರಿಯನ್ನು ವಾಸ್ತವವಾಗಿ ತಲುಪಬಹುದು ಎಂದು ನೀವು ನಂಬಬಹುದು. ನೆನಪಿಡಿ, ಹಣದ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣವು ಬಹಳ ದೀರ್ಘ ಮತ್ತು ಕಷ್ಟಕರವಾಗಿರುತ್ತದೆ. ನಿಮ್ಮ ಬಗ್ಗೆ ನಿಮಗೆ ಅನುಮಾನವಿದ್ದರೆ ನೀವು ಬೇಗ ಅಥವಾ ನಂತರ ಗುರಿಯನ್ನು ಬಿಟ್ಟುಬಿಡಬಹುದು. ತಾತ್ಕಾಲಿಕ ಸೋಲು ನಿಮ್ಮ ಅತಿದೊಡ್ಡ ಶತ್ರು. ಪ್ರತಿ ಬಾರಿಯೂ ನೀವು ನಿಮ್ಮ ಉದ್ದೇಶವನ್ನು ತಲುಪಲು ಸಾಧ್ಯವಿಲ್ಲ ಎಂದು ಸೋಲು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ನೀವು ಎಷ್ಟು ಹೆಚ್ಚು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೀರೋ ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆಗಳು ಅಷ್ಟೇ ಹೆಚ್ಚಿರುತ್ತವೆ. ವಿಶ್ವಾಸವು ಮನಸ್ಸಿನ ಒಂದು ಸ್ಥಿತಿ. ಅದನ್ನು ನೀವು ಬೆಳೆಸಲು ಕಲಿಯಬೇಕು. ನೀವು ನಿರಂತರವಾಗಿ ಪುನರಾವರ್ತಿಸುವ ವಿಷಯಗಳನ್ನು ನಂಬಲು ಪ್ರಾರಂಭಿಸುತ್ತೀರಿ. ಅದೇ ರೀತಿ ನಿರಂತರವಾಗಿ ಪುನರಾವರ್ತಿಸುವ ಆಲೋಚನೆಗಳು ನಿಮ್ಮ ಅವಚೇತನ ಮನಸ್ಸಿಗೆ ಹೋಗಿ ಕೊನೆಗೆ ಆಲೋಚನೆಯ ನಿರಂತರ ಲೂಪ್ ಆಗುತ್ತವೆ. ಆತ್ಮವಿಶ್ವಾಸವನ್ನು ಹೆಚ್ಚಿಸಲು 5 ಅಭ್ಯಾಸಗಳು. ಲೇಖಕರು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಈ 5 ಅಭ್ಯಾಸಗಳನ್ನು ಮಾಡಲು ಸೂಚಿಸುತ್ತಾರೆ. 1. ನಿಮ್ಮ ಗುರಿಯನ್ನು ಸಾಧಿಸಬಹುದು ಎಂದು ನಂಬಿರಿ ಮತ್ತು ಏನೇ ಆದರೂ ಈ ನಂಬಿಕೆಯನ್ನು ಕಾಪಾಡಿಕೊಳ್ಳಿ. 2. ನಿಮ್ಮ ಮನಸ್ಸಿನಲ್ಲಿ ಬರುವ ನಕಾರಾತ್ಮಕ ಆಲೋಚನೆಗಳಿಂದ ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬಹುದು. ಆದ್ದರಿಂದ ಪ್ರತಿದಿನ 30 ನಿಮಿಷಗಳ ಕಾಲ ನೀವು ಯಾವ ರೀತಿಯ ವ್ಯಕ್ತಿಯಾಗಲು ಬಯಸುತ್ತೀರಿ ಎಂಬುದನ್ನು ತಿಳಿಯಲು ಮೀಸಲಿಡಿ. 3. ಪ್ರತಿದಿನ 10 ನಿಮಿಷಗಳ ಕಾಲ ಆತ್ಮವಿಶ್ವಾಸದ ಭಾವನೆಗಳನ್ನು ಹೆಚ್ಚಿಸುವುದರ ಮೇಲೆ ಗಮನಹರಿಸಿ. 4. ನಿಮ್ಮ ಗುರಿಗಳನ್ನು ವಿವರವಾಗಿ ಬರೆಯಿರಿ ಮತ್ತು ನೀವು ಅವುಗಳನ್ನು ಸಾಧಿಸುವವರೆಗೆ ಎಂದಿಗೂ ಕೈಬಿಡಬೇಡಿ. 5. ಒಂದು ವೇಳೆ ನೀವು ನಿಮ್ಮ ಗುರಿಯನ್ನು ತಪ್ಪು ಮಾರ್ಗದಲ್ಲಿ ಸಾಧಿಸಿದರೆ ಅದು ದೀರ್ಘಕಾಲದ ಯಶಸ್ಸನ್ನು ತರಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಡಿ. ಆದ್ದರಿಂದ ಎಲ್ಲಾ ಜನರ ಅನುಕೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿ. ನಕಾರಾತ್ಮಕ ದೃಷ್ಟಿಕೋನದಿಂದ ಕೆಲಸ ಮಾಡಲು ಪ್ರಯತ್ನಿಸಬೇಡಿ. 3. ಸ್ವಯಂ ಸೂಚನೆ, ಆಟೋ ಸಜೆಷನ್. ಸ್ವಯಂ ಸೂಚನೆ ಅಥವಾ ಸೆಲ್ಫ್ ಸಜೆಷನ್ ಎಂಬುದು ನಮ್ಮ ಸಪ್ರಜ್ಞಾ ಮನಸ್ಸು ಮತ್ತು ಅವಚೇತನ ಮನಸ್ಸಿನ ನಡುವಿನ ಸೇತುವೆಯಾಗಿದೆ. ನಮ್ಮ ಅವಚೇತನ ಮನಸ್ಸು ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಫಲವತ್ತಾದ ಭೂಮಿಯಂತೆ ಇರುತ್ತದೆ. ನಾವು ಅದರಲ್ಲಿ ಸರಿಯಾದ ಬೀಜಗಳನ್ನು ಬಿತ್ತದಿದ್ದರೆ ಕಳೆಗಳು ಬೆಳೆಯುತ್ತವೆ. ಆದ್ದರಿಂದ ನಾವು ನಮ್ಮ ಮನಸ್ಸಿನಲ್ಲಿ ನಿಷ್ಪ್ರಯೋಜಕ ವಿಷಯಗಳು ತುಂಬದಂತೆ ಸ್ವಯಂ ಸೂಚನೆಯನ್ನು ಅಭ್ಯಾಸ ಮಾಡಬೇಕು. ನಮ್ಮ ಅವಚೇತನ ಮನಸ್ಸಿಗೆ ಬರುವ ಆಲೋಚನೆಗಳನ್ನು ಆರಿಸುವ ಸಾಮರ್ಥ್ಯ ನಮಗಿದೆ. ಈ ಅವಚೇತನ ಮನಸ್ಸೇ ನಮ್ಮ ಆಲೋಚನೆಗಳನ್ನು ವಾಸ್ತವವಾಗಿ ಪರಿವರ್ತಿಸುತ್ತದೆ. ಆದರೆ ಇದು ಸಾಧ್ಯವಾಗಬೇಕಾದರೆ ನಾವು ಸ್ವಯಂ ಸೂಚನೆಯ ಮೂಲಕ ಅದನ್ನು ತಲುಪಬೇಕು. ಆದ್ದರಿಂದ ನಿಮ್ಮ ಮನಸ್ಸನ್ನು ಸದಾ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬಿ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸದಿದ್ದಾಗ ಮಾತ್ರ ನಾವು ಸೋಲುತ್ತೇವೆ. ನೀವು ಏನನ್ನು ಬಯಸುತ್ತೀರಿ ಎಂಬುದನ್ನು ಪ್ರತಿದಿನ ಪುನರಾವರ್ತಿಸಿ. ನೀವು ಶ್ರೀಮಂತರಾಗಲು ಬಯಸಿದರೆ ಅದಕ್ಕಾಗಿ ಸಂಪೂರ್ಣವಾಗಿ ಸಿದ್ಧರಾಗಿರಿ ಮತ್ತು ಅದನ್ನು ನಿಮ್ಮ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ. ಒಂದು ದಿನ ಈ ಅಭ್ಯಾಸವು ನಿಮಗೆ ಯಶಸ್ಸನ್ನು ವಾಸ್ತವವಾಗಿ ಪರಿವರ್ತಿಸುವಂತಹ ಅವಕಾಶಗಳನ್ನು ನೀಡುತ್ತದೆ. ನೀವು ಇಲ್ಲಿಯವರೆಗೆ ತಿಳಿದುಕೊಂಡ ವಿಷಯಗಳನ್ನು ಕೇವಲ ಓದುವುದರಿಂದ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ನೀವು ಅವುಗಳನ್ನು ಅನುಭವಿಸಬೇಕು. ಏಕೆಂದರೆ ಆಲೋಚನೆಗಳು ಭಾವನೆಗಳಿಗೆ ಜೋಡಿಸಲ್ಪಟ್ಟಾಗ ನಮ್ಮ ಅವಚೇತನ ಮನಸ್ಸು ಅವುಗಳಿಗೆ ಹೆಚ್ಚಿನ ಒತ್ತು ನೀಡುತ್ತದೆ ಮತ್ತು ಅವುಗಳನ್ನು ಸಾಧಿಸಲು ಹೆಚ್ಚು ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಈ ಹಿಂದೆ ಹೇಳಿದ ವಿಷಯಗಳನ್ನು ಓದುವಾಗ ಅದನ್ನು ನಿಮ್ಮ ಆಕಾಂಕ್ಷೆಯೊಂದಿಗೆ ಅನುಭವಿಸಿ. ಲೇಖಕರು ಸ್ವಯಂ ಸೂಚನೆ ಅಭ್ಯಾಸಕ್ಕೆ ಈ ಕೆಳಗಿನ ಹಂತಗಳನ್ನು ಸೇರಿಸಲು ಹೇಳುತ್ತಾರೆ. 1. ನೀವು ಶಾಂತಿಯಿಂದ ಕುಳಿತುಕೊಳ್ಳಬಹುದಾದ ಒಂದು ಶಾಂತ ಸ್ಥಳವನ್ನು ಹುಡುಕಿ. 2. ಬರೆದಿಟ್ಟಿರುವ ಹೇಳಿಕೆಗಳನ್ನು ಜೋರಾಗಿ ಪುನರಾವರ್ತಿಸಿ. 3. ಇದನ್ನು ಮಾಡುವಾಗ ನೀವು ಸಾಧಿಸಲು ಬಯಸುವ ಹಣವನ್ನು ಕಲ್ಪಿಸಿಕೊಳ್ಳಿ, ಇಮ್ಯಾಜಿನ್ ಮಾಡಿ. 4. ಈ ಎಲ್ಲ ಹೇಳಿಕೆಗಳನ್ನು ಬರೆದಿಟ್ಟು ನೀವು ಅದನ್ನು ಪ್ರತಿಕ್ಷಣ ನೋಡುವ ಸ್ಥಳದಲ್ಲಿ ಇರಿಸಿ. ನೀವು ಅದನ್ನು ಸಂಪೂರ್ಣವಾಗಿ ನೆನಪಿಟ್ಟುಕೊಳ್ಳುವವರೆಗೆ ಅದನ್ನು ಪುನರಾವರ್ತಿಸಿ. 4. ವಿಶೇಷ ಜ್ಞಾನ, ಸ್ಪೆಷಲೈಸ್ಡ್ ನಾಲೆಡ್ಜ್. ಈ ಹಂತವು ಸಾಮಾನ್ಯ ಮತ್ತು ವಿಶೇಷ ಜ್ಞಾನದ ನಡುವಿನ ವ್ಯತ್ಯಾಸದ ಬಗ್ಗೆ ವಿವರಿಸುತ್ತೆ.
ಸಾಮಾನ್ಯ ಜ್ಞಾನವು ಆಕರ್ಷಕವಾಗಿರಬಹುದು ಮತ್ತು ಇತರರೊಂದಿಗೆ ಸಮಾಜೀಕರಣಕ್ಕೆ ಒಳ್ಳೆಯ ಫಲಿತಾಂಶ ನೀಡಬಹುದು. ಆದರೆ ಹಣದ ಗಳಿಕೆಗಾಗಿ ಇದರ ವಿನಿಮಯ ಸಾಧ್ಯವಿಲ್ಲ. ಪೈಸೆಯನ್ನು ಸಂಗ್ರಹಿಸುವ ವಿಷಯ ಬಂದಾಗ ಸಾಮಾನ್ಯ ಜ್ಞಾನವು ಕಡಿಮೆ ಬಳಕೆಯಾಗುತ್ತದೆ. ನಿಮ್ಮ ಜ್ಞಾನವು ವಿಶಿಷ್ಟವಾಗಿದ್ದರೆ ಮಾತ್ರ ಅದು ನಿಮಗಾಗಿ ಹಣವನ್ನು ಗಳಿಸುತ್ತದೆ. ಆದ್ದರಿಂದ ಯಶಸ್ವಿಯಾಗಲು ನೀವು ಯಾವ ಪ್ರದೇಶದ ಮೂಲಕ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಬಯಸುತ್ತೀರೋ ಆ ಕ್ಷೇತ್ರದಲ್ಲಿ ವಿಶೇಷ ಜ್ಞಾನವನ್ನು ಸ್ಪೆಷಲೈಸ್ಡ್ ನಾಲೆಜ್ ಗಳಿಸಿ. ಯಶಸ್ವಿ ವ್ಯಕ್ತಿಯನ್ನು ಲೇಖಕರು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಅಗತ್ಯವಿದ್ದಾಗ ವಿಶೇಷ ಜ್ಞಾನವನ್ನು ಎಲ್ಲಿಂದ ಪಡೆಯಬೇಕು ಎಂದು ತಿಳಿದಿರುವ ವ್ಯಕ್ತಿಯೇ ವಿದ್ಯಾವಂತ ವ್ಯಕ್ತಿ. ಇದರರ್ಥ ಯಾವುದೇ ವಿಶೇಷ ಜ್ಞಾನಕ್ಕಿಂತ ವಿದ್ಯಾವಂತರಾಗಿರುವುದು ಹೆಚ್ಚು ಮೌಲ್ಯಯುತವಾಗಿದೆ. ಹೆನ್ರಿ ಫೋರ್ಡ್ ಅವರ ಉದಾಹರಣೆ: ಹೆನ್ರಿ ಫೋರ್ಡ್ ಅವರು ಹೆಚ್ಚು ಓದಿರಲಿಲ್ಲ, ಆದರೆ ಆಟೋಮೊಬೈಲ್ಗಳ ಬಗ್ಗೆ ಅವರಿಗೆ ಉತ್ತಮ ಜ್ಞಾನವಿತ್ತು. ಒಂದು ಪತ್ರಿಕೆಯು ಅವರ ಮೇಲೆ ಮೊಕದ್ದಮೆ ಹೂಡಿ ಅವರನ್ನು ಅಜ್ಞಾನಿ ಇಗ್ನೊರೆಂಟ್ ಎಂದು ಕರೆದಾಗ ನ್ಯಾಯಾಲಯದಲ್ಲಿ ಅವರನ್ನು ಅನೇಕ ಪ್ರಶ್ನೆಗಳನ್ನು ಕೇಳಲಾಯಿತು. ಈ ಪ್ರಶ್ನೆಗಳಿಂದ ಬೇಸರಗೊಂಡ ಫೋರ್ಡ್ ನನ್ನ ಸಹಾಯಕನನ್ನು ಕರೆದು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಿಸಬಹುದು ಎಂದು ಉತ್ತರಿಸಿದರು. ಪ್ರತಿಯೊಂದು ವಿಷಯದ ಜ್ಞಾನವನ್ನು ತಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳುವ ಅಗತ್ಯ ತಮಗಿಲ್ಲ ಎಂದು ಅವರು ಹೇಳಿದರು. ಈ ಉತ್ತರ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ಆದರೆ ಫೋರ್ಡ್ ಅವರಿಗೆ ತಮ್ಮ ಕೆಲಸದ ಬಗ್ಗೆ ಅಗತ್ಯ ಮಾಹಿತಿ ಇತ್ತು ಮತ್ತು ತಮ್ಮ ಗುರಿ ಏನೆಂದು ಅವರಿಗೆ ತಿಳಿದಿತ್ತು. ಇದರಿಂದ ಹೆಚ್ಚು ವಿದ್ಯಾವಂತರಾಗಿಲ್ಲದಿದ್ದರೂ ಸಹ ತಮ್ಮ ವಿಶೇಷ ಕೌಶಲ್ಯ ಮತ್ತು ಜ್ಞಾನದಿಂದ ಯಶಸ್ವಿ ಆಗಬಹುದು ಎಂದು ತಿಳಿಯುತ್ತದೆ. ಸಾಮಾನ್ಯ ಜ್ಞಾನ ಅಥವಾ ಶಾಲೆಯ ಶಿಕ್ಷಣ ಮಾತ್ರ ನಮ್ಮನ್ನು ಮುನ್ನಡೆಸುತ್ತದೆ ಎಂಬುದು ನಿಜವಲ್ಲ. ನಮಗೆ ಯಾವುದೇ ವಿಶೇಷ ವಿಷಯದಲ್ಲಿ ಆಸಕ್ತಿ ಇದ್ದರೆ ನಾವು ಅದರಲ್ಲಿ ಕೋರ್ಸ್ ಮಾಡಬಹುದು ಅಥವಾ ತರಬೇತಿ ಪಡೆಯಬಹುದು. ಕಲಿಯುವುದು ಯಾವಾಗಲೂ ಸಾಧ್ಯ. ಜೀವನದಲ್ಲಿ ಯಾವುದೇ ವಯಸ್ಸಿನಲ್ಲಿ ನಮ್ಮ ಜವಾಬ್ದಾರಿಗಳು ಎಷ್ಟೇ ಇದ್ದರೂ ನಾವು ಏನನ್ನಾದರೂ ಕಲಿಯಬಹುದು. ನಮ್ಮ ಕೌಶಲ್ಯಗಳನ್ನು ಕಲಿಯಲು ಸಮಯವನ್ನು ಮೀಸಲಿಡಬಹುದು. ವಿಶೇಷ ಜ್ಞಾನವನ್ನು ಹೊಂದಿರುವುದು ಉತ್ತಮ, ಏಕೆಂದರೆ ಅದು ನಮ್ಮ ಭವಿಷ್ಯದ ದಿಕ್ಕನ್ನು ತೋರಿಸುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಬಯಸಿದರೆ ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಮತ್ತು ಶ್ರೀಮಂತರಾಗುವ ಆಲೋಚನೆಗಳಿಂದ ತುಂಬಿರಿ. ನಿಮ್ಮ ಕೌಶಲ್ಯಗಳನ್ನು ಸುಧಾರಿಸುವುದು ಅವಶ್ಯಕ. ಯಾವುದೇ ಕಂಪನಿಯಲ್ಲಿ ಕೆಲಸ ಪಡೆಯಲು ನಿಮ್ಮ ಕೌಶಲ್ಯಗಳು ಮಾತ್ರವಲ್ಲ, ನಿಮ್ಮ ವ್ಯಕ್ತಿತ್ವವೂ ಮುಖ್ಯ. ನೀವು ಇತರರೊಂದಿಗೆ ವ್ಯವಹರಿಸುವ ರೀತಿ ಮತ್ತು ಯಾವುದೇ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಮರ್ಥ್ಯ ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವದ ಭಾಗ. ಓದಿದವರೆಲ್ಲದಿದ್ದರೂ ಸಹ ಯಾರಾದರೂ ಒಂದು ನಿರ್ದಿಷ್ಟ ಉದ್ದೇಶ ಮತ್ತು ಸಕಾರಾತ್ಮಕ ವ್ಯಕ್ತಿತ್ವವನ್ನು ಹೊಂದಿದ್ದರೆ ಅವರು ಖಂಡಿತವಾಗಿಯೂ ಯಶಸ್ವಿಯಾಗುತ್ತಾರೆ. ಶಾಲೆಯ ಶಿಕ್ಷಣವನ್ನೇ ಎಲ್ಲವೆಂದು ಭಾವಿಸಿ ಕಲಿಯುವುದನ್ನು ನಿಲ್ಲಿಸುವ ವ್ಯಕ್ತಿ ತನ್ನನ್ನು ತಾನು ಸೀಮಿತಗೊಳಿಸಿಕೊಳ್ಳುತ್ತಾನೆ. ಅವರು ಒಂದು ಹಂತವನ್ನು ತಲುಪಬಹುದು, ಆದರೆ ನಾವು ನಿರಂತರವಾಗಿ ಹೊಸತನ್ನು ಕಲಿಯುತ್ತಿದ್ದರೆ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ. 5. ಕಲ್ಪನಾ ಶಕ್ತಿ, ಇಮ್ಯಾಜಿನೇಷನ್. ಯಶಸ್ವಿಯಾಗಲು ಕಲ್ಪನಾ ಶಕ್ತಿಯು ಅತ್ಯಗತ್ಯ. ನಿಮ್ಮ ಕಲ್ಪನೆಯಲ್ಲಿ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಎಲ್ಲಾ ಯೋಜನೆಗಳನ್ನು ರಚಿಸಬಹುದು. ಇಲ್ಲಿರುವ ಏಕೈಕ ಮಿತಿ ಏನೆಂದರೆ ನಿಮ್ಮ ಕಲ್ಪನೆಯನ್ನು ನೀವು ಎಷ್ಟು ಅಭಿವೃದ್ಧಿಪಡಿಸಬಹುದು ಎಂಬುದರ ಮೇಲೆ ಅದು ಅವಲಂಬಿಸಿರುತ್ತದೆ. ಹಿಲ್ ಅವರ ಪ್ರಕಾರ ಕಲ್ಪನಾ ಶಕ್ತಿಯು 2 ವಿಧಗಳಾಗಿವೆ: ಸಂಶ್ಲೇಷಣಾತ್ಮಕ ಸಿಂಥೆಟಿಕ್ ಮತ್ತು ಸೃಜನಾತ್ಮಕ ಕ್ರಿಯೇಟಿವ್. ಸಂಶ್ಲೇಷಣಾತ್ಮಕ ಕಲ್ಪನಾ ಶಕ್ತಿಯ ಮೂಲಕ ನೀವು ಅಸ್ತಿತ್ವದಲ್ಲಿರುವ ಪರಿಕಲ್ಪನೆಗಳು, ವಿಚಾರಗಳು ಮತ್ತು ಯೋಜನೆಗಳನ್ನು ಮರುಸೃಷ್ಟಿಸಬಹುದು. ಈ ರೂಪದಲ್ಲಿ ಏನನ್ನೂ ಹೊಸದಾಗಿ ರಚಿಸಲಾಗುವುದಿಲ್ಲ, ಏಕೆಂದರೆ ಇದು ಮನಸ್ಸಿನಲ್ಲಿ ಇರುವ ವಸ್ತುಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಸೃಜನಾತ್ಮಕ ಕಲ್ಪನಾ ಶಕ್ತಿಯು ನಿಮ್ಮ ಸ್ಫೂರ್ತಿಯಿಂದ ರೂಪುಗೊಳ್ಳುತ್ತದೆ. ನಿಮ್ಮ ಸೃಜನಶೀಲತೆಯನ್ನು ಬಳಸಿಕೊಂಡು ನೀವು ಹೊಸ ವಿಚಾರಗಳನ್ನು ಸೃಷ್ಟಿಸಬಹುದು. ಈ ರೀತಿಯ ಕಲ್ಪನೆಯು ನಿಮ್ಮ ಸಪ್ರಜ್ಞಾ ಮನಸ್ಸು ಆಕಾಂಕ್ಷೆಯ ಮೂಲಕ ಪ್ರಚೋದಿಸಲ್ಪಟ್ಟಾಗ ಮಾತ್ರ ಸಾಧ್ಯ. ಸರಳವಾಗಿ ಹೇಳುವುದಾದರೆ ಅದನ್ನು ತರಬೇತಿಗೊಳಿಸಬೇಕು. ಕೋಕಾ ಕೋಲಾ ಕಥೆ. ಬಹಳ ಹಿಂದೆ ಒಬ್ಬ ವಯಸ್ಸಾದ ಸ್ಥಳೀಯ ವೈದ್ಯರು ಒಬ್ಬ ಕೆಮಿಸ್ಟ್ ಅಂಗಡಿಗೆ ಹೋಗಿ ತಮ್ಮ ಕೆಟಲ್ ಮತ್ತು ಮರದ ಪೆಡಲ್ ಹಳೆಯದಾಗಿವೆ ಎಂದು ಹೇಳಿದರು. ಕ್ಲರ್ಕ್ ಅವರಿಗೆ ಹೊಸ ಕೆಟಲ್ ಮತ್ತು ಮರದ ಪೆಡಲ್ ಕೊಟ್ಟನು. ಅದಕ್ಕಾಗಿ ಆತನು ತನ್ನ ಜೀವಮಾನದ ಸಂಪಾದನೆಯನ್ನು ಖರ್ಚು ಮಾಡಿದ. ಆ ಕ್ಲರ್ಕ್ ಆ ವೈದ್ಯರಿಂದ ಒಂದು ಸಣ್ಣ ಕಾಗದ ತುಂಡನ್ನು ತೆಗೆದುಕೊಂಡ. ಅದರಲ್ಲಿ ಒಂದು ವಿಶೇಷ ಸೂತ್ರವನ್ನು ಬರೆಯಲಾಗಿತ್ತು. ವೈದ್ಯರು ಆ ಕಾಗದವನ್ನು ಅವರಿಗೆ ಕೊಟ್ಟು ಅಲ್ಲಿಂದ ಹೊರಟು ಹೋದರು. ಈ ಯುವ ಕ್ಲರ್ಕ್ ತನ್ನ ಎಲ್ಲಾ ಸಂಪಾದನೆಯನ್ನು ಆ ಸೂತ್ರದ ಮೇಲೆ ಹೂಡಿಕೆ ಮಾಡಿದ. ಆತ ಆ ಸೂತ್ರವನ್ನು ಕೆಟಲ್ನಲ್ಲಿ ಹಾಕಿ ಒಂದು ವಿಶೇಷ ಪಾನೀಯವನ್ನು ತಯಾರಿಸಿದ. ಇದೇ ಪಾನೀಯವು ನಂತರ ಕೋಕಾ ಕೋಲಾ ಆಯಿತು ಮತ್ತು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡಿತು. ಈ ಕ್ಲರ್ಕ್ ಹೆಸರು ಆಸಾ ಕ್ಯಾಂಡ್ಲರ್. ಆದರೆ ಅವರ ನಿಜವಾದ ಯಶಸ್ಸಿಗೆ ಕಾರಣ ಆ ಕಾಗದದ ತುಂಡು ಆಗಿರಲಿಲ್ಲ, ಬದಲಿಗೆ ಅವರ ಕಲ್ಪನಾ ಶಕ್ತಿ. ನಿಮ್ಮ ಆಕಾಂಕ್ಷೆಗಳನ್ನು ನನಸು ಮಾಡಲು ಕಲ್ಪನೆಯನ್ನು ಬಳಸುವುದು ಬಹಳ ಮುಖ್ಯ. ಆಗ ಮಾತ್ರ ಅವು ವಾಸ್ತವವಾಗುತ್ತವೆ. ನಮ್ಮ ಯಶಸ್ಸಿನಿಂದ ನಮ್ಮನ್ನು ದೂರವಿರಿಸುವ ವಿಷಯಗಳು ನಮ್ಮ ಸ್ವಂತ ಆಲೋಚನೆಗಳೇ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ ನಿಮ್ಮ ಕಲ್ಪನಾ ಶಕ್ತಿಯನ್ನು ಬಳಸಿ, ಆಗ ಪವಾಡವನ್ನು ನೋಡಿ. ಇಂದು ನಾವು ನಮ್ಮ ಸುತ್ತಲೂ ನೋಡುವ ಎಲ್ಲಾ ವಸ್ತುಗಳು, ಗ್ಯಾಜೆಟ್ಗಳು, ಸಾಮಾಜಿಕ ಮಾಧ್ಯಮ ಎಲ್ಲವೂ ಯಾವುದೋ ಒಂದು ಕಲ್ಪನೆಯಿಂದ ಪ್ರಾರಂಭವಾದವು. ಆದರೆ ಈ ಕಲ್ಪನೆಯನ್ನು ಉತ್ಸಾಹದಿಂದ ಮುಂದುವರಿಸಿದಾಗ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ. ನೀವು ಹೆಚ್ಚು ಆಲೋಚಿಸಿದಷ್ಟು ಹೆಚ್ಚು ಸಾಧಿಸಬಹುದು. ನಿಮ್ಮ ಆಲೋಚನೆಗಳನ್ನು ನಿಮ್ಮ ಆಕಾಂಕ್ಷೆಯೊಂದಿಗೆ ಜೋಡಿಸಿದಾಗ ನೀವು ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. 6. ಸಂಘಟಿತ ಯೋಜನೆ, ಆರ್ಗನೈಸ್ಡ್ ಪ್ಲಾನಿಂಗ್. ನಿಮ್ಮ ಬಳಿ ಒಂದು ಬಲವಾದ ಯೋಜನೆ ಇಲ್ಲದಿದ್ದರೆ
ನೀವು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ನಿಮ್ಮ ಯೋಜನೆಗೆ ಸಹಾಯ ಮಾಡುವ ಜನರನ್ನು ನಿಮ್ಮೊಂದಿಗೆ ಇರಿಸಿಕೊಳ್ಳಿ. ಒಂದು ತಂಡವನ್ನು ರಚಿಸಿ ಮತ್ತು ನಿಮ್ಮ ಯೋಜನೆಯನ್ನು ಮುಂದುವರಿಸಲು ಅವರೊಂದಿಗೆ ಸೇರಿಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಎಲ್ಲ ಗುಣಗಳು ಇರುವುದಿಲ್ಲ. ಆದ್ದರಿಂದ ಇತರರ ಸಹಕಾರ ಮತ್ತು ಸಮನ್ವಯದ ಮೂಲಕ ಮಾತ್ರ ನೀವು ನಿಮ್ಮ ಗುರಿಯನ್ನು ತಲುಪಬಹುದು. ನಿಮ್ಮ ಮೊದಲ ಯೋಜನೆ ವಿಫಲವಾದರೆ ಅದನ್ನು ಸುಧಾರಿಸಿ ಮತ್ತು ಎರಡನೇ ಯೋಜನೆಯನ್ನು ಮಾಡಿ. ಯಶಸ್ವಿ ಜನರು ಸೋಲು ಒಪ್ಪಿಕೊಳ್ಳುವ ಬದಲು ಹೊಸ ಯೋಜನೆಗಳನ್ನು ರೂಪಿಸುತ್ತಾರೆ. ಥಾಮಸ್ ಎಡಿಸನ್ ಅವರ ಪಾಠ. ಥಾಮಸ್ ಎಡಿಸನ್ ಅವರು ಲೈಟ್ ಬಲ್ಬ್ ಅನ್ನು ಆವಿಷ್ಕರಿಸುವ ಮೊದಲು ಸಾವಿರಾರು ಬಾರಿ ಪ್ರಯತ್ನಿಸಿದ್ದರು. ಅವರು ಸೋಲನ್ನು ಒಪ್ಪಿಕೊಂಡಿದ್ದರೆ ಇಂದು ಬಹುಶಃ ಯಾರೂ ಅವರ ಹೆಸರನ್ನು ತಿಳಿದಿರುತ್ತಿರಲಿಲ್ಲ. ವಿಫಲತೆ ಎಂದರೆ ಎಲ್ಲೋ ಏನೋ ಕೊರತೆ ಇದೆ, ಇದರಿಂದ ನಿಮ್ಮ ಯೋಜನೆ ಕೆಲಸ ಮಾಡಲಿಲ್ಲ. ಇದರ ಕಾರಣವನ್ನು ಹುಡುಕಿ ಅದನ್ನು ಸುಧಾರಿಸಿ ಮತ್ತು ಉತ್ತಮ ಯೋಜನೆಯೊಂದಿಗೆ ಮತ್ತೆ ಪ್ರಯತ್ನಿಸಿ. ಈ ರೀತಿ ಪ್ರತಿ ಹಂತದಲ್ಲೂ ಗಮನವಿಟ್ಟು ನಿಲ್ಲದೆ ನಿಮ್ಮ ಗುರಿಯತ್ತ ಸಾಗುತ್ತಾ ಇರಿ. ಯಶಸ್ವಿಯಾಗುವ ಮೊದಲು ನಿಮ್ಮ ಯೋಜನೆಯು ವಿಫಲವಾದರೆ ಏನಾಯಿತು ಎಂದು ನೋಡಿ. ನಂತರ ಅದನ್ನು ಸುಧಾರಿಸುವ ಬಗ್ಗೆ ಯೋಚಿಸಿ ಮತ್ತು ಮತ್ತೆ ಪ್ರಯತ್ನಿಸಿ. ಸೋತವರು ಎಂದಿಗೂ ಗೆಲ್ಲುವುದಿಲ್ಲ ಮತ್ತು ಗೆದ್ದವರು ಎಂದಿಗೂ ಬಿಡುವುದಿಲ್ಲ ಎಂಬುದು ನಿಜ. ನಾಯಕತ್ವದ ಕೆಲವು ಗುಣಗಳು ನಿಮ್ಮ ಜೀವನವನ್ನು ಸುಲಭಗೊಳಿಸುತ್ತವೆ. ಧೈರ್ಯ, ಆತ್ಮನಿಯಂತ್ರಣ, ಆಹ್ಲಾದಕರ ವ್ಯಕ್ತಿತ್ವ, ನಿಖರತೆಯ ಕರಾರುವಾಕ್ಕು ಇವೆಲ್ಲವೂ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತವೆ. ಮತ್ತೊಂದೆಡೆ ಭಯ, ಸ್ವಾರ್ಥ, ನಿಷ್ಠೆಯ ಕೊರತೆಯಂತಹ ದೌರ್ಬಲ್ಯಗಳು ನಿಮ್ಮ ಯಶಸ್ಸಿನ ಪಯಣದಲ್ಲಿ ಅಡ್ಡಿಯಾಗುತ್ತವೆ. ನೀವು ಸಾಕಷ್ಟು ಗುಣಮಟ್ಟದ ಮತ್ತು ಸಾಕಷ್ಟು ಪ್ರಮಾಣದ ಸೇವೆಯನ್ನು ನೀಡಿದ್ದೀರಾ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಹಂತಗಳು. ಒಂದು ಮಾಸ್ಟರ್ ಮೈಂಡ್ ಗುಂಪನ್ನು ರಚಿಸಿ. ಇದರಲ್ಲಿ ನಿಮ್ಮ ಗುರಿಯನ್ನು ತಲುಪಲು ಸಹಾಯ ಮಾಡುವ ಜನರು ಇರಬೇಕು. ಗುಂಪನ್ನು ಒಟ್ಟುಗೂಡಿಸುವ ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವುದಕ್ಕಾಗಿ ನೀವು ಅವರಿಗೆ ಏನು ನೀಡಬಹುದು ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ವಾರಕ್ಕೆ ಕನಿಷ್ಠ 2 ಬಾರಿ ಆ ಗುಂಪಿನೊಂದಿಗೆ ಭೇಟಿಯಾಗಿ. ನೀವು ಯಶಸ್ವಿ ಯೋಜನೆಯನ್ನು ಸಾಧಿಸುವವರೆಗೆ ಗುಂಪಿನೊಂದಿಗೆ ಭೇಟಿಯಾಗುತ್ತಲೇ ಇರಿ. ನಿಮ್ಮ ಮತ್ತು ಗುಂಪಿನ ನಡುವೆ ಸದಾ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅದೃಷ್ಟವನ್ನು ಸಾಧಿಸಲು ನಿಮಗೆ ಇತರರ ಸಹಕಾರದ ಅಗತ್ಯವಿದೆ. ಯಾವುದೇ ವ್ಯಕ್ತಿಯು ತನ್ನದೇ ಆದ ಮೇಲೆ ತನ್ನ ಅದೃಷ್ಟವನ್ನು ಸಂಪೂರ್ಣವಾಗಿ ನಿರ್ಮಿಸಲು ಸಾಧ್ಯ. 7. ನಿರ್ಧಾರ, ಡಿಸಿಷನ್. ಹೆನ್ರಿ ಫೋರ್ಡ್ ಅವರ ಮಾಡೆಲ್ ಟಿ ಕಾರು ಒಂದು ಸಮಯದಲ್ಲಿ ಅಮೆರಿಕಾದಲ್ಲಿ ಅತ್ಯಂತ ಸಾಮಾನ್ಯ ಮತ್ತು ಬಹುಶಃ ಅತಿ ಅಸಹ್ಯವಾದ ಕಾರು ಎಂದು ಪರಿಗಣಿಸಲಾಗಿತ್ತು. ಕಂಪನಿಯ ಸಲಹೆಗಾರರು ಹೆನ್ರಿ ಫೋರ್ಡ್ಗೆ ಅದರ ವಿನ್ಯಾಸವನ್ನು ಬದಲಾಯಿಸಲು ಸಲಹೆ ನೀಡಿದರು. ಆದರೆ ಅವರು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡು ಅದೇ ಮಾದರಿಯನ್ನು ತಯಾರಿಸುವುದನ್ನು ಮುಂದುವರಿಸಲು ನಿರ್ಧರಿಸಿದರು. ಹೆನ್ರಿ ಫೋರ್ಡ್ ಅವರ ಅತಿದೊಡ್ಡ ಗುರುತು ಅವರ ಶೀಘ್ರ ಮತ್ತು ದೃಢ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯಲ್ಲೂ ಈ ಗುಣ. ಕೆಲವೊಮ್ಮೆ ಹೌದು, ಕೆಲವೊಮ್ಮೆ ಇಲ್ಲ ಎಂದು ಹೇಳುವ ಜನರು ಸಾಮಾನ್ಯವಾಗಿ ಬಡನ ಮತ್ತು ವೈಫಲ್ಯದಿಂದ ಸುತ್ತುತ್ತಿರುತ್ತಾರೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ಅದನ್ನು ಕಾರ್ಯಗತಗೊಳಿಸಲು ವಿಳಂಬ ಮಾಡಬಾರದು. ಏಕೆಂದರೆ ವಿಳಂಬ ಮಾಡುವುದೆಂದರೆ ಸಮಯ ಮತ್ತು ಹಣ ಎರಡನ್ನೂ ವ್ಯರ್ಥ ಮಾಡುವುದು. ಮಾಡೆಲ್ ಟಿ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡುತ್ತಿದ್ದ ವೀಕ್ಷಕರ ಮಾತುಗಳಿಗೆ ಫೋರ್ಡ್ ಗಮನ ಹರಿಸಲಿಲ್ಲ, ಏಕೆಂದರೆ ಅವರಿಗೆ ತನ್ನ ನಿರ್ಧಾರದ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು. ಶ್ರೀಮಂತ ಜನರು ವೇಗವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಸಮಯಕ್ಕೆ ಅನುಗುಣವಾಗಿ ಅಗತ್ಯ ಬದಲಾವಣೆಯನ್ನು ತರುತ್ತಾರೆ. ಅವರು ಜನರ ಮಾತಿನಿಂದ ಪ್ರಭಾವಿತರಾಗುವ ಬದಲು ತಮ್ಮ ಕಲ್ಪನೆಯ ಮೇಲೆ ನಂಬಿಕೆ ಇಡುತ್ತಾರೆ. ಅಭಿಪ್ರಾಯಗಳು ಅಗ್ಗದ ಸರಕು. ಜಗತ್ತಿನಲ್ಲಿ ಅಭಿಪ್ರಾಯವು ಅತ್ಯಂತ ಅಗ್ಗದ ವಸ್ತುವಾಗಿದೆ. ಎಲ್ಲರೂ ನಿಮಗೆ ಉಚಿತವಾಗಿ ಸಲಹೆ ನೀಡಲು ಸಿದ್ಧರಿರುತ್ತಾರೆ. ನೀವು ಎಲ್ಲರಿಂದಲೂ ಸಲಹೆ ಕೇಳುತ್ತಿದ್ದರೆ ಹೆಚ್ಚು ಪ್ರಯೋಜನವಾಗುವುದಿಲ್ಲ. ಜನರು ಸಾಮಾನ್ಯವಾಗಿ ನಿಮಗೆ ನಿರುತ್ಸಾಹಗೊಳಿಸುವ ಸಲಹೆಯನ್ನು ನೀಡುತ್ತಾರೆ, ಪ್ರೇರಿಸುವುದಿಲ್ಲ. ಆದ್ದರಿಂದ ನಿಮ್ಮ ಮಾಸ್ಟರ್ ಮೈಂಡ್ ಗುಂಪಿನಿಂದ ಮಾತ್ರ ಸಹಾಯ ಪಡೆಯಿರಿ, ಏಕೆಂದರೆ ಅವರೇ ನಿಮಗೆ ಸಂಪೂರ್ಣವಾಗಿ ಸಹಾಯ ಮತ್ತು ಬೆಂಬಲ ನೀಡುತ್ತಾರೆ. ನಿಮ್ಮಲ್ಲಿ ಸ್ವಂತ ಬುದ್ಧಿ ಇದೆ, ಅದನ್ನು ಬಳಸಿ. ನಿಮ್ಮೊಳಗೆ ಯಶಸ್ಸಿನ ಕಡೆಗೆ ಮಣ್ಣು ಕೊಂಡೊಯ್ಯುವ ಒಂದು ಬೆಂಕಿದೆ. ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದೆಂದರೆ ನಿಮಗೆ ಇನ್ನೂ ಬೇಕು ಎಂದು ನಿಮಗೆ ತಿಳಿದಿರುವುದು. ಯಾವ ಮಾತುಗಳಿಗೆ ಯೋಗವಿದೆಯೋ ಮತ್ತು ಯಾರ ಕೆಲಸಗಳು ತಾನಾಗಿ ಮಾತನಾಡುತ್ತೆಯೋ ಅವನ್ನೇ ಗುರುತಿಸುತ್ತದೆ. ನೀ ದೀರ್ಘಕಾಲಕ್ಕೆ ನಿಮ್ಮ ನಿರ್ಧಾರಗಳನ್ನು ಬದಲಿಸಿದ್ದರೆ ನೀವು ಎಂದಿಗೂ ಬೆಳೆಯಲು ಹೆಚ್ಚು ಪ್ರಯತ್ನಿಸುವುದಿಲ್ಲ. ಆದ್ದರಿಂದ ನನ್ನ ನಿರ್ಧಾರಗಳಿಗೆ ಅಂಟಿಕೊಳ್ಳುವುದು ಮುಖ್ಯ. ವಿಳಂಬ ಮಾಡುವ ವ್ಯಕ್ತಿ ಬದಲು ಮುರುತನದಿಂದ ಉತ್ತಮ. 8. ನಿರಂತರತೆ, ಪರ್ಸಿಸ್ಟೆನ್ಸ್. ನಿಧಾನವಾಗಿ ಆದರೆ ನಿರಂತರವಾಗಿ ಮುಂದುವರಿಯುವುದು ಅಗತ್ಯ. ಯಶಸ್ಸಿನ ಇಚ್ಛೆ ಹೊಂದಿರುವವು ಮೊದಲ ಗುರಿಯನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ಏನು ಸಲ್ಲಿಸುತ್ತೇವೆ ಮತ್ತು ಏಕೆ ಎಂಬುದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕ ಮಾತ್ರ ನಿಜವಾದ ಪ್ರೇರಣೆ ಸಿಗುತ್ತದೆ. ನಿಮ್ಮಲ್ಲಿ ಸಾಮರ್ಥ್ಯ ಮತ್ತು ಮಾಹಿತಿ ಇದೆ ಎಂದು ನಿಮ್ಮ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಸಹವರ್ತಿಗಳೊಂದಿಗೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಳ್ಳಿ, ಏಕೆಂದರೆ ಈ ಸಹವರ್ತಿಗಳು ನಿಮಗೆ ಅಮೂಲ್ಯ. ಮೊದಲಿಗೆ ನಿಮ್ಮ ಭಯವನ್ನು ದೂರ ಮಾಡಿ, ಏಕೆಂದರೆ ಭಯವು ನಮ್ಮನ್ನು ತಡೆಯುತ್ತದೆ ಮತ್ತು ಅವಕಾಶದಿಂದ ದೂರ ಮಾಡುತ್ತದೆ. ಅನೇಕ ಜನರು ಸುಮ್ಮನೆ ಕುಳಿತುಕೊಂಡು ಒಂದು ದೊಡ್ಡ ಅವಕಾಶಕ್ಕಾಗಿ ಕಾಯುತ್ತಿರುತ್ತಾರೆ, ಆದರೆ ಯಶಸ್ಸು ಪ್ರಯತ್ನವಿಲ್ಲದೆ ಸಿಗುವುದಿಲ್ಲ. ದೊಡ್ಡ ಅವಕಾಶಗಳು ನೀವು ಯೋಜನೆ ಶ್ರಮಿಸಿದಾಗ ಮಾತ್ರ ಸಿಗುತ್ತವೆ. ತಮ್ಮ ಉತ್ಸಾಹ ಮತ್ತು ವಿಶೇಷ ಯೋಜನೆಯೊಂದಿಗೆ ಯಶಸ್ಸನ್ನು ಬಯಸುವವರು ಸೋಲನ್ನು ಎದುರಿಸಬೇಕಾಗುತ್ತದೆ. ಆದರೆ ಸೋಲು ತಾತ್ಕಾಲಿಕ, ಆದ್ದರಿಂದ ಅದನ್ನು ಕಲಿಯುವ ಅವಕಾಶವೆಂದು ಪರಿಗಣಿಸಿ ಮತ್ತು ಮುಂದುವರಿಯಿರಿ. ನಮ್ಮ ಶಕ್ತಿಯನ್ನು ಪರಿಹರಿಸಲು ಯಾವುದೋ ಒಂದು ಗುಪ್ತ ಮಾರ್ಗದರ್ಶಕ ಮಧ್ಯದಲ್ಲಿ ಅಡೆತಡೆಗಳನ್ನು ಹಾಕಿದಂತೆ ಕೆಲವೊಮ್ಮೆ ಅನಿಸುತ್ತದೆ.
ಇವೆಲ್ಲ ನಮ್ಮ ಇಚ್ಛಾಶಕ್ತಿಯನ್ನು ವಿಲ್ ಪವರ್ ಪರೀಕ್ಷಿಸುವ ಒಂದು ವಿಧಾನ. ಅಡೆತಡೆಗಳಾಗಿಯೂ ನೀವು ಮುಂದುವರಿದಾಗ ಅಂತಿಮವಾಗಿ ಯಶಸ್ಸು ನಿಮ್ಮ ಹೆಜ್ಜೆಗಳನ್ನು ಅನುಸರಿಸುತ್ತದೆ. ನಿರಂತೆಯನ್ನು ಇಚ್ಛಾಶಕ್ತಿಯ ಬಲದ ಮೇಲೆ ನಿರ್ಮಿಸಲಾಗಿದೆ. ಇದನ್ನು ಇಚ್ಛಾಶಕ್ತಿಯೊಂದಿಗೆ ಜೋಡಿಸಿದಾಗ ಅದು ಗುರಿಯನ್ನು ತಪ್ಪುವುದರಿಂದ ನಿಮ್ಮನ್ನು ತಡೆಯುವುದು ಸ್ವಲ್ಪ ಕಷ್ಟಕರವಾಗುತ್ತದೆ. ಏಕೆಂದರೆ ಹೆಚ್ಚಿನ ಸಮಯದಲ್ಲಿ ಜನರು ಸವಾಲುಗಳಿಂದ ಬಿಡಿದ ವಿಷಯಗಳನ್ನು ಬಿಡುತ್ತಾರೆ. ಅದನ್ನಿಸುವುದು ಅಥವಾ ಸೋಲೊಪ್ಪಿಕೊಳ್ಳುವುದರಿಂದ ನೀವು ಎಂದಿಗೂ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿರಂತರತೆಯು ತಪ್ಪಿಸುವ ಅಂಶಗಳು. 1. ಇಟ್ಟೆ ನೀವು ಏನು ಬಯಸುತ್ತೀರಿ? ಹಣದ ಸಂಪತ್ತನ್ನು ಭದ್ರಪಡಿಸಿಕೊಳ್ಳಲು ಉತ್ಸಾಹಭರಿತರಾಗಿರಿ. 2. ವಿಶ್ವಾಸ ನಿಮ್ಮ ಯೋಜನೆಯನ್ನು ಪೂರ್ಣಗೊಳಿಸಬಹುದು ಎಂದು ಸಂಪೂರ್ಣವಾಗಿರಿ. ಇವು ನಿಮ್ಮ ನಿರಂತರತೆಯನ್ನು ಬಲಪಡಿಸುತ್ತೆ. 3. ನಿಖರ ಯೋಜನೆ ಮಾಹಿತಿಯನ್ನು ಸಂಪೂರ್ಣವಾಗಿ ಸಂಗ್ರಹಿಸಿದ ನಂತರ ಒಂದು ಬಲವಾದ ಯೋಜನೆಯನ್ನು ರಚಿಸಿ. 4. ಸರಿಯಾದ ಮಾಹಿತಿ ನಿಮ್ಮ ಯೋಜನೆಗಳು ಸತ್ಯಗಳ ಮೇಲೆ ಇವೆ ಎಂದು ಖಚಿತಪಡಿಸಿಕೊಳ್ಳಿ. 5. ಸಹಾಯ ನಿಮ್ಮ ಮಾಸ್ಟರ್ ಮೈಂಡ್ ಗುಂಪಿನ ಸದಸ್ಯರಿಂದ ನಿರಂತರವಾಗಿ ಕೆಲಸ ಮಾಡಲು ಪ್ರೋತ್ಸಾಹವನ್ನು ಸ್ವೀಕರಿಸಿ. 6. ಅಭ್ಯಾಸ ನಿರಂತರತೆಯು ಅಭ್ಯಾಸದ ನೇರ ಫಲಿತಾಂಶವಾಗಿದೆ. ನೀವು ಪ್ರತಿದಿನವೂ ಏನು ಮಾಡುತ್ತೀರೋ ಅದು ಸಮಯದೊಂದಿಗೆ ನಿಮ್ಮ ಅಭ್ಯಾಸವಾಗುತ್ತದೆ. ಬಡತನವು ಒಂದು ಪುಕುಳಿಯಂತೆ, ಅದು ಎಲ್ಲವನ್ನೂ ತಕ್ಕಗೆ ಆಕರ್ಷಿಸುತ್ತದೆ ಎಂದು ನೀವು ಒಪ್ಪಿಕೊಳ್ಳಬೇಕು. ನೀವು ವಿಶ್ರಾಂತಿ ತೆಗೆದುಕೊಂಡರೆ ನೀವು ಸೋತು ಹೋಗುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. 9. ಮಾಸ್ಟರ್ ಮೈಂಡ್ ಅಥವಾ ಮಾಸ್ಟರ್ ಮೈಂಡ್ ಒಂದು ಮಾತು ಇದೆ, ಜ್ಞಾನವೇ ಶಕ್ತಿ, ನಾಲೆಜ್ ಇಸ್ ಪವರ್. ಆದರೆ ಕೇವಲ ಜ್ಞಾನದಿಂದಲೇ ಶ್ರೀಮಂತಾಗಲು ಸಾಧ್ಯವಿಲ್ಲ. ಜ್ಞಾನವು ತನ್ನ ಗುರಿಯನ್ನು ತಲುಪಲು ಸರಿಯಾದ ರೀತಿಯಲ್ಲಿ ಬಳಸಿದಾಗ ಮಾತ್ರ ಸರಿಯಾಗುತ್ತದೆ. ಮಾಸ್ಟರ್ ಮೈಂಡ್ ಎಂಬುದು ಜನರ ಒಂದು ಗುಂಪು. ಇದು ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತದೆ, ಇದರಿಂದ ಅದು ನಿಮ್ಮ ಶಕ್ತಿಯಾಗಬಹುದು. ಈ ಜನರು ನಿಮ್ಮದೇ ಆಜ್ಞೆಯನ್ನು ಹೊಂದಿದ್ದಾರೆ. ಮಾಸ್ಟರ್ ಮೈಂಡ್ ಗುಂಪು ಎಂದರೆ ಒಂದು ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಒಟ್ಟಿಗೆ ಕೆಲಸ ಮಾಡುವ ಜನರ ಗುಂಪು. ಈ ಗುಂಪು ನಿರ್ದಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಮಾಸ್ಟರ್ ಮೈಂಡ್ ಸದಸ್ಯರು ನಿಮ್ಮ ಸಲಹೆಗಾರರು. ಅವರು ಒಂದು ಸಾಮಾನ್ಯ ಗುರಿಯನ್ನು ಸಾಧಿಸಲು ಸರಿಯಾದ ಸಾಮರಸ್ಯದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯೋಚಿಸುತ್ತಾರೆ. ಮಾಸ್ಟರ್ ಮೈಂಡ್ ಗುಂಪಿಗೆ ಸಂಬಂಧಿಸಿದ ಪ್ರತಿಯೊಬ್ಬ ಸಲಹೆಗಾರರಿಗೂ ಪ್ರಯೋಜನವಾಗಬೇಕು ಮತ್ತು ಅವರು ಗುಂಪಿಗೆ ನಿಜವಾದ ಮೌಲ್ಯವನ್ನು ಸೇರಿಸಬೇಕು. ಬ್ಯಾಟರಿ ಸಾದೃಶ್ಯ ಒಂದೇ ಒಂದು ಬ್ಯಾಟರಿ ನಿಮಗೆ ಸ್ವಲ್ಪ ಶಕ್ತಿಯನ್ನು ನೀಡುತ್ತದೆ. ಆದರೆ ನಿಮ್ಮ ಬಳಿ ಒಂದಕ್ಕಿಂತ ಹೆಚ್ಚು ಬ್ಯಾಟರಿಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಿದರೆ ನಿಮಗೆ ದೀರ್ಘಕಾಲದವರೆಗೆ ನಿರಂತರ ಶಕ್ತಿ ಸಿಗುತ್ತದೆ. ಅದೇ ರೀತಿ ನಿಮ್ಮ ಬಳಿ ಒಂದು ಬಲವಾದ ಮಾಸ್ಟರ್ ಮೈಂಡ್ ಗುಂಪು ಇದ್ದಾಗ ನಿಮ್ಮ ಶಕ್ತಿಯು ಹಲವು ಪಟ್ಟು ಹೆಚ್ಚಾಗುತ್ತದೆ. ಈ ಗುಂಪಿನ ಸಹಾಯದಿಂದ ನಿಮ್ಮ ದೌರ್ಬಲ್ಯಗಳನ್ನು ಸಹ ನೀವು ನಿವಾರಿಸಬಹುದು. ಹೆನ್ರಿ ಫೋರ್ಡ್ ಉದಾಹರಣೆಯನ್ನು ತೆಗೆದುಕೊಳ್ಳಿ. ತಮ್ಮ ಕಾರ್ಪೊರೇಷನ್ ಅನ್ನು ನಿರ್ಮಿಸುವ ಮೊದಲು ಅವರು ಒಬ್ಬ ಅಶಿಕ್ಷಿತ ಮತ್ತು ಅಜ್ಞಾತ ವ್ಯಕ್ತಿಯಾಗಿದ್ದರು. ಆದರೆ ಅವರು 5 ನಂಬಿಕಸ್ಥ ಜನರನ್ನು ತಮ್ಮೊಂದಿಗೆ ಸೇರಿಸಿಕೊಂಡು ತಮ್ಮ ವ್ಯವಹಾರವನ್ನು ನಡೆಸಿದರು. ಅದನ್ನು ಅವರು ತಮ್ಮ ಮಾಸ್ಟರ್ ಮೈಂಡ್ ಎಂದು ಪರಿಗಣಿಸಿದ್ದರು. ಅವರು ಮಹಾನ್ ಸಂಶೋಧಕ ಥಾಮಸ್ ಎಡಿಸನ್ ಅವರೊಂದಿಗೆ ಸ್ನೇಹ ಬೆಳೆಸಿದರು. ಫೋರ್ಡ್ ಅವರು ತಮ್ಮ ಮಾಸ್ಟರ್ ಮೈಂಡ್ ಗುಂಪಿನೊಂದಿಗೆ ಉತ್ತಮ ಸಹಕಾರಿ ಸಂಬಂಧಗಳನ್ನು ಕಾಪಾಡಿಕೊಂಡಿದ್ದರು. ಈ ಗುಂಪಿನಿಂದಾಗಿ ಅವರು ತಮ್ಮ ಬಡತನವನ್ನು ನಿವಾರಿಸಲು ಮತ್ತು ಯಶಸ್ವಿ ಉದ್ಯಮಿಯಾಗಲು ಸಾಧ್ಯವಾಯಿತು. ಕೇವಲ 10 ವರ್ಷಗಳಲ್ಲಿ ಅವರು ಸಹ ವಿದ್ಯಾವಂತ ಮತ್ತು ಬುದ್ಧಿವಂತರಾದರು ಮತ್ತು 5 ವರ್ಷಗಳ ನಂತರ ಅವರು ತಮ್ಮ ದೇಶದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದರು. ಮಾಸ್ಟರ್ ಮೈಂಡ್ ಗುಂಪಿನೊಂದಿಗೆ ಸೇರುವುದರಿಂದ ಆರ್ಥಿಕ ಪ್ರಯೋಜನಗಳು ಮಾತ್ರವಲ್ಲ, ಮಾನಸಿಕ ಪ್ರಯೋಜನಗಳು ಇವೆ. 2 ಮನಸ್ಸುಗಳು ಒಂದಾದಾಗ ಒಂದು ಹೊಸ ಅದೃಶ್ಯ ಶಕ್ತಿಯು ಹುಟ್ಟುತ್ತದೆ. 2 ಮನಸ್ಸುಗಳು ಒಂಟಿ ಮನಸ್ಸಿಗಿಂತ 3 ಪಟ್ಟು ಹೆಚ್ಚಿನ ಶಕ್ತಿಯನ್ನು ಸೃಷ್ಟಿಸಬಹುದು. ಗುಂಪಿನಲ್ಲಿ ಇಷ್ಟು ಆಲೋಚನೆಗಳು ಒಂದಾದಾಗ ಅವರು ಒಬ್ಬಂಟಿ ಮನಸ್ಸಿಂದ ಉತ್ತಮವಾಗಿ ಆಲೋಚಿಸಬಹುದು. 10. ಲೈಂಗಿಕ ಶಕ್ತಿ ಪರಿವರ್ತನೆ ಟ್ರಾನ್ಸ್ಮ್ಯೂಟೇಷನ್. ಪರಿವರ್ತನೆ ಟ್ರಾನ್ಸ್ಮ್ಯೂಟೇಷನ್ ಎಂದರೆ ಒಂದು ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸುವುದು. ಲೈಂಗಿಕ ಶಕ್ತಿಯು ಮನುಷ್ಯನ ಅತ್ಯಂತ ಶಕ್ತಿಶಾಲಿ ಪ್ರೇರಣೆಯಾಗಿದೆ. ಲೈಂಗಿಕ ಶಕ್ತಿ ಪರಿವರ್ತನೆಯ ಅರ್ಥವೇನೆಂದರೆ ಈ ಶಕ್ತಿಯನ್ನು ಬೇರೆ ಉತ್ಪಾದಕ ಕೆಲಸಗಳಿಗೆ ಬಳಸಿಕೊಳ್ಳುವುದು. ಈ ಶಕ್ತಿಯು ಅದ್ಭುತ ಶಕ್ತಿಯನ್ನು ಹೊಂದಿದೆ. ಸೃಜನಶೀಲತೆ ಮತ್ತು ವ್ಯವಹಾರಕ್ಕಾಗಿ ಲೈಂಗಿಕ ಶಕ್ತಿಯನ್ನು ಉತ್ತಮವಾಗಿ ಬಳಸಬಹುದು. ಇದು ಮನುಷ್ಯನ ನೈಸರ್ಗಿಕ ಅಗತ್ಯಗಳಲ್ಲಿ ಸೇರಿದೆ. ಅದನ್ನು ನಿಯಂತ್ರಿಸದಿದ್ದರೆ ಅದು ವಿನಾಶಕಾರಿ ಅಸ್ತ್ರವಾಗಬಹುದು. ಆದರೆ ಅದನ್ನು ತಮ್ಮ ಇಚ್ಛಾಶಕ್ತಿಯೊಂದಿಗೆ ಬಳಸಿದರೆ ಇದರಿಂದ ಬಹಳಷ್ಟು ಸಾಧಿಸಬಹುದು. ಅನೇಕ ಯಶಸ್ವಿ ಸಂಗೀತಗಾರರು, ವಕೀಲರು, ಕಲಾವಿದರು ಮತ್ತು ಉದ್ಯಮಿಗಳು ಈ ಶಕ್ತಿಯನ್ನು ತಮ್ಮ ಸೃಜನಶೀಲತೆಯಲ್ಲಿ ಬಳಸುತ್ತಾರೆ ಮತ್ತು ಶ್ರೇಷ್ಠರಾಗುತ್ತಾರೆ. ಮನಸ್ಸನ್ನು ಪ್ರೇರೇಪಿಸಲು ಹಲವು ಮಾರ್ಗಗಳಿವೆ, ಆದರೆ ಲೈಂಗಿಕ ಶಕ್ತಿಯು ಅವುಗಳಲ್ಲಿ ಅತ್ಯಂತ ಬಲಶಾಲಿ. ಈ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಾಗದವರು ಸಾಮಾನ್ಯವಾಗಿ ಬಡತನ, ಅಪರಾಧ ಅಥವಾ ತೊಂದರೆಗಳಲ್ಲಿ ಸಿಲುಕೊಳ್ಳುತ್ತಾರೆ. ಈ ಶಕ್ತಿಯನ್ನು ಸರಿಯಾಗಿ ಬಳಸಿದವರು ಯಾವಾಗಲೂ ಯಶಸ್ಸಾಗಿದ್ದಾರೆ ಮತ್ತು ಪ್ರತಿಭಾವಂತರಾಗಿ ಹೊರಹೊಮ್ಮಿದ್ದಾರೆ. ಸೋಲು ಎದುರಾದ ಒಂದು ಪ್ರತಿಭಾವಂತ ವ್ಯಕ್ತಿಯು ಈ ಅಡೆತಡೆಯನ್ನು ದಾಟಿ ತನ್ನನ್ನು ಮುಕ್ತಗೊಳಿಸಿಕೊಳ್ಳುತ್ತಾನೆ. ತನ್ನ ಸೃಜನಾತ್ಮಕ ಕಲ್ಪನೆಯನ್ನು ಉತ್ತಮವಾಗಿ ಬಳಸಿಕೊಂಡು ಪ್ರಗತಿಯ ಮಾರ್ಗಗಳನ್ನು ತೆರೆಯುತ್ತಾನೆ. ಸೃಜನಾತ್ಮಕ ಕಲ್ಪನೆಯು 6ನೇ ಇಂದ್ರಿಯತ್ತಿದೆ. ನಾವು ಅದನ್ನು ಎಷ್ಟು ಬಳಸುತ್ತೇವೆಯೋ ಅದು ಅದೇ ಉತ್ತಮವಾಗುತ್ತದೆ. ಸಂಶೋಧನೆಯಿಂದ ತಿಳಿದುಬರುವಂತೆ ಯಶಸ್ವಿ ಜನರು ಬಲವಾದ ಲೈಂಗಿಕ ಶಕ್ತಿಯನ್ನು ಹೊಂದುತ್ತಾರೆ, ಆದರೆ ಅವರು ಈ ಶಕ್ತಿಯನ್ನು ತಮ್ಮ ಸೃಜನಶೀಲತೆ ಮತ್ತು ನಾವೀನ್ಯತೆ ಅಗತ್ಯವಿರುವಲ್ಲಿ ಮಾತ್ರ ಬಳಸುತ್ತಾರೆ. ಈ ಶಕ್ತಿಯನ್ನು ಕೇವಲ ದೈಹಿಕ ಹಸಿವು ಎಂದು ಪರಿಗಣಿಸಿ ಶಾಂತಗೊಳಿಸುವ ಬದಲು ಅದನ್ನು ಹೊರಹಾಕಲು ಒಂದು ಸೃಜನಾತ್ಮಕ ಮಾರ್ಗವನ್ನು ಕಂಡುಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ಶಕ್ತಿ ಇದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಅದನ್ನು ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡಲು ಮತ್ತು ನಿಮ್ಮ ವೃತ್ತಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಬಳಸಿ. 11. ಅವಚೇತನ ಮನಸ್ಸು ಸಬ್ ಕಾನ್ಷಿಯಸ್ ಮೈಂಡ್.
ನಮ್ಮ ಅವಚೇತನ ಮನಸ್ಸಿನ ಮೇಲೆ ನಮ್ಮ ನೇರ ನಿಯಂತ್ರಣವಿರುವುದಿಲ್ಲ, ಆದರೆ ಇದು ನಮ್ಮ ಎಲ್ಲಾ ನಿರ್ಧಾರಗಳು, ಇಚ್ಛೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುತ್ತದೆ. ನಾವು ಮಾಡಬೇಕಾಗಿರುವುದು ಇಷ್ಟೇ, ಅದನ್ನು ಯಾವಾಗಲೂ ಸಕಾರಾತ್ಮಕ ಆಲೋಚನೆಗಳಿಂದ ತುಂಬುವುದು. ನಿಧಾನವಾಗಿ ಈ ಸಕಾರಾತ್ಮಕ ಆಲೋಚನೆಗಳು ನಮ್ಮ ಅವಚೇತನದಲ್ಲಿ ಆಳವಾಗಿ ನೆಲೆಗೊಳ್ಳುತ್ತವೆ ಮತ್ತು ಇದು ನಮ್ಮನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆ. ನಿಮ್ಮ ಅವಚೇತನ ಮನಸ್ಸನ್ನು ಸುಧಾರಿಸಲು ಅದರಲ್ಲಿ ವಿಶ್ವಾಸ, ಪ್ರೀತಿ, ಯಶಸ್ಸು, ಉತ್ಸಾಹ ಮತ್ತು ಭರವಸೆಯಂತಹ ಆಲೋಚನೆಗಳನ್ನು ತನ್ನಿ. ಭಯ, ದ್ವೇಷ, ಅಸೂಯೆ, ಸೇಡು, ದಾಶೆ ಮತ್ತು ಮೂಢನಂಬಿಕೆಯಂತಹ ನಕಾರಾತ್ಮಕ ಆಲೋಚನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪವೂ ಜಾಗ ನೀಡಬೇಡಿ. ನಕಾರಾತ್ಮಕ ಚಿಂತನೆಯು ನಿಮ್ಮನ್ನು ಎಂದಿಗೂ ಯಶಸ್ವಿಗೊಳಿಸುವುದಿಲ್ಲ ಅಥವಾ ಶ್ರೀಮಂತರನ್ನಾಗಿ ಮಾಡುವುದಿಲ್ಲ. ಬದಲಿಗೆ ಅದು ನಿಮ್ಮನ್ನು ಬಡತನದ ಹಳ್ಳದಲ್ಲಿ ಮತ್ತಷ್ಟು ಆಕ್ಕೆ ತಳ್ಳುತ್ತದೆ. ಯಶಸ್ಸು ನಿಮ್ಮ ಅವಚೇತನ ಮನಸ್ಸಿನಲ್ಲಿಯೇ ಅಡಗಿದೆ. ಅಲ್ಲಿಗೆ ತಲುಪಲು ನೀವು ಮೊದಲು ನಿಮ್ಮ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತಿ ಪಡೆಯಬೇಕು. ಮೊದಲು ಸಣ್ಣ ಹೆಜ್ಜೆಗಳನ್ನು ಇರಿಸಿ. ಪ್ರತಿದಿನ ನಿಮ್ಮ ಮನಸ್ಸಿಗೆ ಸಕಾರಾತ್ಮಕ ಆಲೋಚನೆಗಳನ್ನು ತರಲು ಪ್ರಯತ್ನಿಸಿ. ಅದೃಶ್ಯ ಸಲಹೆಗಾರರು, ಇನ್ವಿಸಿಬಲ್ ಕೌನ್ಸಿಲರ್ಸ್. ನೆಪೋಲಿಯನ್ ಅವರು ಅದೃಶ್ಯ ಸಲಹೆಗಾರರು, ಇನ್ವಿಸಿಬಲ್ ಕೌನ್ಸಿಲರ್ಸ್ ಎಂಬ ತರದ ಬಗ್ಗೆ ವಿವರಿಸುತ್ತಾರೆ. ನೀವು ಮೆಚ್ಚುವ ಜನರೊಂದಿಗೆ, ಉದಾಹರಣೆಗೆ ಬ್ರನ್ ಲಿಂಕನ್, ಸ್ಟೀವ್ ಜಾಬ್ಸ್ ಅಥವಾ ಥಾಮಸ್ ಎಡಿಸನ್ನಂತಹ ಜನರಿಗೆ ನೀವು ಚರ್ಚೆ ನಡೆಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳುವುದು ಈ ದೃಶ್ಯೀಕರಣ ತಂತ್ರದಲ್ಲಿ ಸೇರಿದೆ. ಈ ಮಹಾನ್ ಜನರ ಯಶಸ್ವಿ ಮಾರ್ಗಗಳನ್ನು ಕಲಿಯಲು ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಲು ಈ ತಂತ್ರವನ್ನು ಬಳಸಬಹುದು. ನಿಮ್ಮ ಅವಚೇತನ ಮನಸ್ಸು ನೀವು ಬಲವಾದ ನಂಬಿಕೆಯಿಂದ ಹೇಳುವ ವಿಷಯಗಳನ್ನು ಹುಡುಕಲು ಸಹಾಯ ಮಾಡುತ್ತದೆ. 12. ಮಿದುಳು, ದ ಬ್ರೈನ್. ಮಾನವನ ಮಿದುಳು ವಿಶ್ವದ ಅತ್ಯಂತ ಶಕ್ತಿಶಾಲಿ ಯಂತ್ರ. ಇದು ಕಳುಹಿಸುವ ಮತ್ತು ಸ್ವೀಕರಿಸುವ ಸಾಧನ ಎರಡರಂತೆ ಕೆಲಸ ಮಾಡುತ್ತದೆ. ನಿಮ್ಮ ಆಲೋಚನೆಗಳ ಶಕ್ತಿಯು ನಿಮ್ಮ ಯಶಸ್ಸಿನಲ್ಲಿ ದೊಡ್ಡ ಕೊಡುಗೆ ನೀಡುತ್ತದೆ. ನಮ್ಮ ಮಿದುಳಿನ ಸೆರೆಬ್ರಲ್ ಕಾರ್ಟೆಕ್ಸ್ನಲ್ಲಿ 46 ಬಿಲಿಯನ್ನಿಂದ 100 ಬಿಲಿಯನ್ ನರಕೋಶಗಳು ಇರುತ್ತವೆ. ಅವು ನಿರ್ದಿಷ್ಟ ಕ್ರಮದಲ್ಲಿ ಇರುವುದು ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೆಲಸ ಮಾಡಲು ಸಾಧ್ಯವಾಗಿಸುತ್ತದೆ. ಇದು ನಮ್ಮ ಭಾವನಾತ್ಮಕ ಮತ್ತು ಮಾನಸಿಕ ಸ್ಥಿತಿಯನ್ನು ಸಹ ನಿಯಂತ್ರಿಸುತ್ತದೆ. ನಿಜ ಹೇಳಬೇಕೆಂದರೆ, ಶ್ರೀಮಂತರಾಗಲು ಮೊದಲ ಮೆಟ್ಟಿಲು ನಿಮ್ಮ ಆಲೋಚನೆಗಳಲ್ಲಿದೆ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ತುಂಬುವ ಮೂಲಕ ನೀವು ಹೊಸ ಅವಕಾಶಗಳನ್ನು ಕಂಡುಕೊಳ್ಳಬಹುದು. ನಿಮ್ಮ ಉತ್ಸಾಹಕ್ಕೆ ಸರಿಯಾದ ದಿಕ್ಕನ್ನು ನೀಡುವ ಮೂಲಕ ನೀವು ನಿಮ್ಮ ಕನಸುಗಳನ್ನು ವಾಸ್ತವವಾಗಿಸಬಹುದು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಮತ್ತು ಸೋತರೂ ಮತ್ತೆ ಪ್ರಯತ್ನಿಸುವ ಶಕ್ತಿ ನಮ್ಮೊಳಗಿದೆ. ನಿಮ್ಮ ಆಲೋಚನೆಗಳು ಹೆಚ್ಚಿನ ಆವರ್ತನಕ್ಕೆ, ಹೈ ರೇಟ್ ಆಫ್ ವೈಬ್ರೇಷನ್ ಕೊಂಡೊಯ್ಯಬಹುದಾದ ಆಲೋಚನೆಗಳು ಮಾತ್ರ. ಒಬ್ಬರು ಲೈಂಗಿಕ ಶಕ್ತಿ ಪರಿವರ್ತನೆಯಲ್ಲಿ ತೊಡಗಿದ್ದರೆ ಅವರ ಆಲೋಚನೆಗಳು ಹೆಚ್ಚು ಆವರ್ತನದಿಂದ ಕಂಪಿಸುತ್ತವೆ. ನಿಮ್ಮ ಮಿದುಳಿನ ಪ್ರಸಾರ ಸಾಮರ್ಥ್ಯವನ್ನು ಹೆಚ್ಚಿಸಲು ನಿಮ್ಮ ಸ್ವಯಂ ಸೂಚನೆ ಮತ್ತು ನಿಮ್ಮ ಸೃಜನಾತ್ಮಕ ಕಲ್ಪನೆಯನ್ನು ನಿಮ್ಮ ಅವಚೇತನ ಮನಸ್ಸಿಗೆ ನಿಮ್ಮ ಗುರಿಯನ್ನು ತಲುಪಲು ಬಳಸಿ. ನಿಮ್ಮ ಮಿದುಳು ನೀವು ಭಾವನೆಗಳೊಂದಿಗೆ ಮಾಡುವ ಎಲ್ಲ ವಿಷಯಗಳನ್ನು ನಿಮಗಾಗಿ ಪೂರ್ಣಗೊಳಿಸುತ್ತದೆ. 13. ಆರನೇ ಇಂದ್ರಿಯ, ಸಿಕ್ಸ್ತ್ ಸೆನ್ಸ್. ಶ್ರೀಮಂತ ಮತ್ತು ಯಶಸ್ವಿಯಾಗಲು ಈ 13 ಹಂತಗಳಲ್ಲಿ ಕೊನೆಯ ಹಂತವು ಆರನೇ ಇಂದ್ರಿಯ, ಸಿಕ್ಸ್ತ್ ಸೆನ್ಸ್. ಮೊದಲ 12 ಹಂತಗಳಲ್ಲಿ ನೀವು ಪ್ರಾವೀಣ್ಯತೆಯನ್ನು ಪಡೆಯದ ಹೊರತು ಆರನೇ ಇಂದ್ರಿಯವನ್ನು ತಲುಪುವುದು ಕಷ್ಟ. ಈ ಆರನೇ ಇಂದ್ರಿಯವು ನಮ್ಮ ಅವಚೇತನ ಮನಸ್ಸಿನ ಒಂದು ಭಾಗ. ಇದು ನಮ್ಮ ಸೃಜನಾತ್ಮಕ ಕಲ್ಪನೆಯನ್ನು ನಿರ್ವಹಿಸುತ್ತದೆ ಮತ್ತು ವಿಶ್ವದ ಅನಂತ ಬುದ್ಧಿವಂತಿಕೆಯೊಂದಿಗೆ ನಮ್ಮನ್ನು ಜೋಡಿಸುತ್ತದೆ. ಥಾಮಸ್ ಎಡಿಸನ್, ಅಬ್ರಹಂ ಲಿಂಕನ್ ಮತ್ತು ಮೊಹಮ್ಮದ್ ಅವರಂತಹ ಎಲ್ಲಾ ಮಹಾನ್ ಜನರು ತಮ್ಮ ಆರನೇ ಇಂದ್ರಿಯವನ್ನು ಬಳಸಿಕೊಂಡು ಶ್ರೇಷ್ಠರಾದರು. ಈ ಶಕ್ತಿಯಿಂದಾಗಿಯೇ ಅವರಿಗೆ ಏನಾದರೂ ದೊಡ್ಡದನ್ನು ಮಾಡಲು ಪ್ರೇರಣೆ ಸಿಕ್ಕಿತು. ಈ ಆರನೇ ಇಂದ್ರಿಯವು ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಜೋಡಿಸುತ್ತದೆ. ಇದು ಒಂದು ಮಾಧ್ಯಮದಂತೆ ಕೆಲಸ ಮಾಡುತ್ತದೆ. ಅದು ನಮ್ಮ ಮನಸ್ಸನ್ನು ಈ ಅನಂತ ಬ್ರಹ್ಮಾಂಡದೊಂದಿಗೆ ಸಂಪರ್ಕಿಸುತ್ತದೆ. ನಮ್ಮ ಆರನೇ ಇಂದ್ರಿಯವು ನಮಗೆ ಸೃಜನಾತ್ಮಕ ವಿಚಾರಗಳನ್ನು ನೀಡುವುದು ಮಾತ್ರವಲ್ಲದೆ ಕೆಲವೊಮ್ಮೆ ಬರಲಿರುವ ಅಪಾಯಗಳ ಬಗ್ಗೆಯೂ ಸುಳಿವು ನೀಡುತ್ತದೆ. ಅನಂತ ಬುದ್ಧಿವಂತಿಕೆ, ಇನ್ಫಿನಿಟ್ ಇಂಟೆಲಿಜೆನ್ಸ್ ಎಂಬುದು ವಿಶ್ವದ ಪ್ರತಿಯೊಂದು ಕಣದಲ್ಲಿ ಇರುವ ಶಕ್ತಿ. ಇದರೊಳಗೆ ಇಡೀ ಬ್ರಹ್ಮಾಂಡದ ಶಕ್ತಿಯು ಅಡಗಿದೆ. ಈ ಶಕ್ತಿಯಿಂದಾಗಿಯೇ ನೀರು ಯಾವಾಗಲೂ ಕೆಳಕ್ಕೆ ಹರಿಯುತ್ತದೆ, ರಾತ್ರಿಯ ನಂತರ ಹಗಲು ಬರದೆ ಮತ್ತು ಚಳಿಗಾಲದ ನಂತರ ಬೇಸಿಗೆ ಬರದೆ. ಈ ಕಣದಲ್ಲಿ ಬ್ರಹ್ಮಾಂಡದ ಪ್ರತಿಯೊಂದು ವಸ್ತುವು ಒಂದರ ಒಂದು ರೂಪದಲ್ಲಿ ಪರಸ್ಪರ ಸಂಬಂಧ ಹೊಂದಿದೆ. ಎಲ್ಲಾ ಪ್ರತಿಭಾವಂತರು ಮಾಡುವಂತೆ ನಾವು ಕೂಡ ನಮ್ಮ ಆರನೇ ಇಂದ್ರಿಯವನ್ನು ಅಭ್ಯಾಸ ಮಾಡುವ ಮೂಲಕ ನಮ್ಮನ್ನು ಅನಂತ ಬುದ್ಧಿವಂತಿಕೆಯೊಂದಿಗೆ ಜೋಡಬಹುದು. ನಾವು ನಮ್ಮ ಕನಸುಗಳನ್ನು ವಾಸ್ತವ ರೂಪದಲ್ಲಿ ಪರಿವರ್ತಿಸಬಹುದು. ಏಕೆಂದರೆ ಮನುಷ್ಯರಾದ ಮಾತ್ರ ನಮ್ಮ ಮನಸ್ಸನ್ನು ಆ ಕನಸುಗಳು ಮತ್ತು ಆಕಾಂಕ್ಷೆಗಳು ಇರುತ್ತವೆ. ನಮ್ಮ ಆಲೋಚನಾ ಶಕ್ತಿಯಿಂದ ಯಶಸ್ಸನ್ನು ಸಾಧಿಸಬಹುದು. ಯಶಸ್ಸಿನ ಮಾರ್ಗವು ನಮ್ಮ ಕನಸುಗಳಿಂದಲೇ ಪ್ರಾರಂಭವಾಗುತ್ತದೆ. ಹಂತಗಳಲ್ಲಿ ನೀವು ಮುಂದುವರಿಯುತ್ತಾ ಹೋದಂತೆ ನಿಮಗೆ ಸ್ಪಷ್ಟವಾದ ಸಿಗುತ್ತದೆ. ಭಯದ ಆಘಾತಗಳು, ದ 6 ಗೋಸ್ಟ್ಸ್ ಆಫ್ ಫಿಯರ್. ಅಂತಿಮವಾಗಿ ನಮ್ಮ ಶ್ರೀಮಂತರಾಗಲು ಬಿಡದ ಕೆಲವು ಉಕ್ತ ಶತ್ರುಗಳ ಬಗ್ಗೆ ಲೇಖಕರು ಮಾತನಾಡುತ್ತಾರೆ. ಈ ಶತ್ರುಗಳು ಅನಿಶ್ಚಿತತೆ, ಅನುಮಾನ, ಚಿತೆ ಮತ್ತು ನಕಾರಾತ್ಮಕ ಆಲೋಚನೆಗಳು. ಈ ಆಲೋಚನೆಗಳಲ್ಲಿ ಯಾವುದರೂ ನಿಮ್ಮ ಮನಸ್ಸಿನಿದ್ದರೆ ಉಳಿವುಗಳು ತಾವಾಗಿಯೇ ಬರುತ್ತವೆ. ನೀವು ಇವುಗಳ ವಿರುದ್ಧ ಹೋರಾಡಿ ದೂರ ಮಾಡಿದ್ದರೆ ಅವು ಕಾಡುತ್ತಲಿರುತ್ತವೆ. ನೀವು ಈ 6 ಮೂಲಭೂತ ಭಯ ಬಗ್ಗೆ ತಿಳಿಯೋಣ. 1ನೇ ಭಯ, ಬಡತನದ ಭಯ. 2ನೇ ಭಯ, ಟೀಕೆ, ವಿಮರ್ಶೆಯ ಭಯ. 3ನೇ ಭಯ, ಕೆಟ್ಟ ಆರೋಗ್ಯ ಭಯ. 4ನೇ ಭಯ, ಪ್ರೀತಿಯನ್ನು ಕಳೆದುಕೊಳ್ಳುವ ಭಯ. 5ನೇ ಭಯ, ವೃದ್ಧಾಪ್ಯದ ಭಯ. 6ನೇ ಭಯ, ಸಾವಿನ ಭಯ. ಈ ಪ್ರತಿಯೊಂದು ಭಯವನ್ನು ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ.
ಮತ್ತು ಅದನ್ನು ಒಂದು ಮಿತಿಯಲ್ಲಿ ಬಂದಿಲು ಪ್ರಾರಂಭಿಸುತ್ತದೆ. ಆದರೆ ವಾಸ್ತವವಾಗಿ ಈ ಎಲ್ಲ ಭಯಗಳು ಕೇವಲ ನಮ್ಮ ಮನಸ್ಸಿನ ಸೃಷ್ಟಿ, ಬೇರೇನೂ ಅಲ್ಲ. ಇದರ ಅರ್ಥವೇನೆಂದರೆ ಈ ಭಯವನ್ನು ನಿವಾರಿಸಬಹುದು. ನಮ್ಮ ಸಂಪೂರ್ಣ ನಿಯಂತ್ರಣದಲ್ಲಿರುವ ಒಂದು ವಿಷಯ ಎಂದರೆ ನಮ್ಮ ಆಲೋಚನೆಗಳು. ಯಾವುದೇ ಆಲೋಚನೆಯು ಮನಸ್ಸಿಗೆ ಬಂದ ತಕ್ಷಣ ಅದು ದೈಹಿಕವಾಗಿ ಪರಿವರ್ತನೆಯಾಗಬಹುದು. ಇದು ಅದರ ಅತಿದೊಡ್ಡ ಶಕ್ತಿ. ನಿಮ್ಮ ಮನಸ್ಸಿನ ಸುತ್ತುತ್ತಿರುವ ಆಲೋಚನೆಗಳೇ ನಿಮ್ಮ ಸಾಮಾಜಿಕ, ವೃತ್ತಿಪ ಮತ್ತು ಆರ್ಥಿಕ ಅದೃಷ್ಟವಾಗುತ್ತವೆ. ನೀವು ನಿರಂತರವಾಗಿ ಅನಾರೋಗ್ಯದ ಬಗ್ಗೆ ಯೋಚಿಸಿದರೆ ನೀವು ನಿಜವಾಗಿಯೂ ಅನಾರೋಗ್ಯಕ್ಕೊಳಗೂ ಪ್ರಾರಂಭಿಸುತ್ತೀರಿ. ಅದರಿಂದಲೇ ನಮ್ಮ ಇಚ್ಛಾಶಕ್ತಿಯನ್ನು ಬಲಪಡಿಸಬೇಕು ಎಂದು ಹೇಳಲಾಗುತ್ತದೆ. ನಿಮ್ಮ ಟೀಕ್ ಮಾಡುವ ಮಾತುಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಿ. ನಿಮ್ಮ ಇಚ್ಛಾಶಕ್ತಿಯು ವಿಮರ್ಶದಿಂದ ದೂರವಿರಬೇಡಿ. ನಿಮ್ಮದೇ ಇದು ಸಾಧ್ಯವಿಲ್ಲ ಎಂದು ಹೇಳುವ ಸಂಧಿಕರ ಮಾತುಗಳು ಕೇಳಬೇಡಿ. ಇಂಥ ಮಾತುಗಳಿಗೆ ಗಮನ ಕೊಡುವುದರಿಂದ ನಿಮ್ಮ ಕಲ್ಪನೆ ನಾಶವಾಗುತ್ತೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಕಡಿಮೆಯಾಗುತ್ತೆ. ನಿಮಗೆ ಎಲ್ಲಾ ರೀತಿಯಲ್ಲಿ ನಿರುತ್ಸಾಹಗೊಳಿಸುವ ಜನರಿಗಾಗಿ ನಿಮ್ಮ ಮನಸ್ಸಿನ ಎಲ್ಲ ಬಾಗಿಲನ್ನು ಮುಚ್ಚಿ. ನಿಮ್ಮನ್ನು ಎಲ್ಲಾ ಚಿಂತೆಗಳಿಂದ ದೂರವಿಡಿ. ಜನರು ಏನು ಯೋಚಿಸುತ್ತಾರೆ ಎಂದು ಎಂದಿಗೂ ಯೋಚಿಸಬೇಡಿ. ವೃದ್ಧಾಪ್ಯವನ್ನು ಸ್ವೀಕರಿಸಿ, ಏಕೆಂದರೆ ಅದು ಒಂದು ದಿನ ಎಲ್ಲರಿಗೂ ಬರಲೇಬೇಕು. ನೀವು ಪ್ರೀತಿಯನ್ನು ಕಳೆದುಕೊಳ್ಳಲು ಹೆದರುತ್ತಿದ್ದರೆ ಮೊದಲು ನಿಮ್ಮನ್ನು ನೀವೇ ಪ್ರೀತಿಸಲು ಕಲಿಯಿರಿ. ಸ್ನೇಹಿತರೆ, ಜೀವನದಲ್ಲಿ ನೀವು ಚಿಂತಿಸಬೇಕಾದಂತಹ ಯಾವ ವಿಷಯವಿಲ್ಲ. ನಿಮ್ಮ ಮನಸ್ಸಿನ ಶಾಂತಿ ಮತ್ತು ಸಂತೋಷವನ್ನು ಆರಿಸಿಕೊಳ್ಳಿ. ಸಫಲರಾಗು ಮತ್ತು ಶ್ರೀಮಂತರಾಗಲು ಈ ಎಲ್ಲ ಹಮೂಸುಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕ ಆಲೋಚನೆಗಳಿಂದ ನಂಬುವ ಮೂಲಕ ನೀವು ನಿಮಗಾಗಿ ಹೊಸ ಅವಕಾಶಗಳನ್ನು ಕಟ್ಟಿಕೊಳ್ಳಬಹುದು. ನೀವು ನಿಮ್ಮ ಕನಸುಗಳನ್ನು ವಾಸ್ತವ ತರುವ ಶಕ್ತಿಯನ್ನು ಹೊಂದಿದ್ದೀರಿ. ಈ ಅಮೂಲ್ಯವಾದ ಜ್ಞಾನಕ್ಕಾಗಿ ನೆಪೋಲಿಯನ್ ಹಿಲ್ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಇಂತಹ ಮಹಾನ್ ಕೃತಿಗಳ ಸಾರಾಂಶಗಳನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ಉದ್ದೇಶ. ನಿಮ್ಮ ಜನದಿ ಈ ಸೂತ್ರಗಳು ಅಳವಡಿಸಿಕೊಂಡು ಯಶಸ್ಸಿನ ಉತ್ತುಂಗವನ್ನು ತರುತ್ತೀರಿ ಎಂದು ನಾವು ಹಾರೈಸುತ್ತೇವೆ. ನಾವು ಮತ್ತೊಮ್ಮೆ ಹೇಳುತ್ತೇವೆ, ನಿಮ್ಮ ಯಶಸ್ಸಿನ ಹಾದಿಯು ನಮ್ಮ ಆಲೋಚನೆಗಳೇ ಪ್ರಾರಂಭವಾಗುತ್ತದೆ. ನಿಮ್ಮ ಬೆಂಬಲ ನಮಗೆ ಅತ್ಯಂತ ಮುಖ್ಯ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳು ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಮತ್ತು ಪುಸ್ತಕಧಾರೆ ಚಾನೆಲ್ಗೆ ಚಂದಾದಾರರಾಗಿ. ಈ ಜ್ಞಾನವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಯಶಸ್ಸು ಎಲ್ಲರಿಗೂ ಸಿಗಬೇಕು. ಇದೇ ರೀತಿ ಮತ್ತೊಂದು ಶ್ರೇಷ್ಠ ಪುಸ್ತಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿಡಿ. ಧನ್ಯವಾದಗಳು.